ಹಲೋ ಗೆಳೆಯರೆ, ಮತ್ತೊಮ್ಮೆ ಎಲ್ರಿಗೂ ನಮ್ಮ UK ಇಂಗ್ಲಿಷ್ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ ಕ್ಲಾಸಸ್ಗೆ ಸ್ವಾಗತ. ಆ, ಮೊನ್ನೆ ನಮಗೆ ಒಂದೆರಡು ಜನ ವಿದ್ಯಾರ್ಥಿಗಳು ಅಂದರೆ ಡಿಗ್ರಿ ಮುಗಿಸಿದಾರ್ರಿ, ಮುಗಿಸಿ KPSC ತಯಾರಿ ನಡೆಸ್ಯಾರ. ಅವ್ರು KPSC ತಯಾರಿ ನಡೆಸಿರ್ತಕ್ಕಂಥವ್ರು ಭಾಳ ಆಸ್ಪಿರೆಂಟ್ಸ್ ಭಾಳ ದಿನದಿಂದ ಹೇಳ್ತಾ ಇದ್ರು. ಏನಪ್ಪ ಅಂತಾರೆ, ಸರ್ ವರ್ಬ್ಸ್ ಎಲ್ಲ ಹೇಳಿದ್ರಿ, ಪಾರ್ಟ್ಸ್ ಆಫ್ ಸ್ಪೀಚ್ ಎಲ್ಲ ಹೇಳಿದ್ರಿ. ಆ ಪಾರ್ಟ್ಸ್ ಆಫ್ ಸ್ಪೀಚ್ ಎಲ್ಲ ಹೇಳಿದ್ರು ಕೂಡ ನಮಗೆ ಏನಾಗೈತಪ್ಪ ಅಂದ್ರೆ ವರ್ಬ್ಸ್ ಒಳಗೆ ಬಹಳಷ್ಟು ಕಾಡ್ತಕ್ಕಂಥವು ಯಾವಪ್ಪ ಅಂದ್ರೆ ಮಾಡೆಲ್ಸ್. ಏನ್ರಿ ಮಾಡೆಲ್ಸ್. ಈ ಮಾಡೆಲ್ಸ್ ಬಗ್ಗೆ ಒಂದು ವಿಡಿಯೋ ಮಾಡ್ರಿ ಸರ, ಮತ್ತ ಏನಾಗಿರ್ಬೇಕು, ಆದಷ್ಟು ಶಾರ್ಟ್ ಆಗಿರ್ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಶಾರ್ಟ್ ಆಗಿ ಒಂದು ನೋಟ್ಸ್ ಅನ್ನ ರೆಡಿ ಮಾಡೀನಿ. ಐ ಥಿಂಕ್ ನನ್ನ ಲೆಕ್ಕಿಗೆ ಇದು 90% ಏನಾಗೈತಪ್ಪ ಅಂತ ಕವರ್ ಆಗೈತಲ್ಲ. ಎಲ್ಲೋ ಒಂದು 10% ಅಲ್ಲಿ ಇಲ್ಲಿ ಓದ್ ಹೋಗಿದ್ರು ಕೂಡ ನೀವು ಓದೋತ್ನಾಗ ಗೆಳೆಯರು ನಿಮ್ಗೆಲ್ಲರ ಸಿಕ್ಕರೆ, ಓದುವಾಗ ಏನಾದ್ರೂ ಸಮಸ್ಯೆ ಆದ್ರೆ ಅವಾಗ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ, ಹೇಳ್ತೀನಿ. ಆಕ್ಚುಲಿ ಮಾಡೆಲ್ಸ್ ಅಂತಕ್ಕಂಥವು ಏನದಪ್ಪ ಅಂತಂದ್ರೆ ನಮ್ಮ ಲ್ಯಾಂಗ್ವೇಜ್ ಏನಂತ ನಮ್ಮ ಭಾಷೆಯ ಸೌಂದರ್ಯವನ್ನ ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡ್ತಾವ. ಹೆಂಗ್ ಅನ್ನೋದನ್ನ ಮುಂದೆ ಹೋದಂಗೆ ಹೇಳ್ಕೊಂತ ಹೋಗ್ತೀನಿ, ಗೊತ್ತಾಕತ್ತೆ ನಿಮ್ಗೆ, ಆಟೋಮೆಟಿಕ್ ಗೊತ್ತಾಕತ್ತೆ. ಅದಕ್ಕೆ ಇದು ಕ್ವಿಕ್ ನೋಟ್ಸ್ ರೀ, ಅಂದ್ರೆ ಲಾಸ್ಟ್ ಮೂಮೆಂಟ್ಗೆ ಓದ್ತಕ್ಕಂಥದ್ದು. ಯಾಕಂದ್ರೆ ಈ KS ಕನ್ಫರ್ಮ್ ಆಗೈತೆ, ಎಲ್ಲರೂ KPS ಆಸ್ಪಿರೆಂಟ್ಸ್ ಎಲ್ಲರೂ ಏನ್ ಮಾಡಕತ್ತಾರಪ್ಪ ಅಂತ KPSC ಆಸ್ಪಿರೆಂಟ್ಸ್ ಎಲ್ಲರೂ ಅಗದಿ ಈ ಮಟ್ಟ ಏನ್ ರೆಡಿ ಮಾಡ್ಕೊಂಡಾರಲ್ಲ ಅದನ್ನ ಶಾರ್ಟ್ ಮಾಡಿ ಓದಾಕತ್ತಾರ. ಹಂಗೆ ಶಾರ್ಟ್ ಮಾಡಿ ಓದೋರಿಗೆ ಏನಪ್ಪಾ ಅಂದ್ರೆ ಇದು ಅನುಕೂಲ ಆಗ್ತದ. ಸೊ ಹಂಗಾಗಿ ನಾವು ಏನ್ ಮಾಡೋಣಪ್ಪ ಅಂತಾರ, ಇಲ್ಲಿ ಈ ಒಂದು ಇದನ್ನ ಏನತ್ತಲ್ಲ ಕ್ಲಾಸ್ ಅನ್ನ ತಡ ಮಾಡ್ಲಾರ್ದೆ ಮುಂದೆ ನಾವ್ ಏನ್ ಮಾಡೋಣಪ್ಪ ಅಂದ್ರೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಏನು ಮಾಡೆಲ್ಸ್ ಅಂದ್ರೆ ಏನು ಅದು ಗೊತ್ತಾಗಬೇಕು. ವಾಟ್ ಆರ್ ಮಾಡೆಲ್ಸ್? ಮಾಡೆಲ್ಸ್ ಅಂದ್ರೆ ಏನು? ಮಾಡೆಲ್ಸ್ ಅಂದ್ರೆ ಏನಪ್ಪಾ ಅಂತಾರೆ, ಮಾಡೆಲ್ಸ್ ಆರ್ ಹೆಲ್ಪಿಂಗ್ ವರ್ಬ್ಸ್. ವರ್ಬ್ಗಳಲ್ಲಿ 3 ನಮೂನಿ ಬರ್ತಾವ ಅಂತ ಹೇಳಿದ್ವಿ. ಯಾವ್ಯಾವ್ರಿ? ಒಂದು ಆಕ್ಷನ್ ವರ್ಬ್. ಆಕ್ಷನ್ ವರ್ಬ್ ಅಂದ್ರೆ ಏನ್ರಿ? ಜಂಪ್, ರನ್, ಈಟ, ಗೋ, ಇವೇನ್ ನಮ್ದು ಆಕ್ಷನ್ ಅನ್ನ ತೋರಿಸ್ತಲ್ಲ, ಇವೆಲ್ಲ ಆಕ್ಷನ್ ವರ್ಬ್. ಎರಡೇ ಹೆಲ್ಪಿಂಗ್ ವರ್ಬ್. ಇನ್ನು 3ನೇ ನಮೂನಿನ ಮಾಡೆಲ್ಸ್ ರೀ. ಆದ್ರೆ ಮತ್ತೆ ನೀವು ಇಲ್ಲಿ ಸರ ಹೆಲ್ಪಿಂಗ್ ವರ್ಬ್ ಅಂತಾನೆ ಹೇಳಕತ್ತಿರಲ್ಲ. ಆದ್ರ ಹೆಲ್ಪಿಂಗ್ ವರ್ಬ್ ಕರೆ ಇವು ಏನಪ್ಪಾ ಅಂತಾರೆ, ಮನುಷ್ಯನ ಕೆಲವೊಂದಿಷ್ಟು ನೆಸೆಸಿಟಿಯನ್ನ, ಎಬಿಲಿಟಿಯನ್ನ, ಪರ್ಮಿಷನ್ ಅನ್ನ, ಅಡ್ವೈಸ, ರಿಕ್ವೆಸ್ಟ್, ವಿಲ್ಲಿಂಗ್ನೆಸ್ ಇಂಥವುಗಳ ಬಗ್ಗೆ ಸೆಪರೇಟ್ ಆಗಿ ಹೇಳುವಾಗ, ಮಾರ್ಮಿಕವಾಗಿ ಹೇಳುವಾಗ ಬಳಕೆ ಆಗ್ತವೆ. ಅಂದ್ರ ಸಾಹಿತ್ಯವನ್ನ ಏನಪ್ಪಾ ಅಂತಾರ, ಸಾಹಿತ್ಯಿಕ ಭಾಷೆಯಲ್ಲಿ ಬಳಸ್ತಕ್ಕಂಥವು. ಏನ್ ನಮ್ಮಲ್ಲಿ ಕನ್ನಡದೊಳಗೆ ಹೆಂಗದಾವಲ್ಲ ಬೇರೆ ಬೇರೆ ಪದ. ಉದಾಹರಣೆಗೆ ಅವನು ಬಹಳ ಸುಂದರವಾಗಿದ್ದಾನೆ ಅನ್ನೋದಕ್ಕ ಅವನ ಮುಖ ಚಂದ್ರನಂಗೈತೆ ಅನ್ನೋದಕ್ಕ ಬಹಳ ವ್ಯತ್ಯಾಸ ಐತ್ರಿ. ಹಂಗ ಇವೇನ್ ಮಾಡ್ತಾವಪ್ಪ ಅಂತಾರ, ಮಾತನ್ನ ಸೌಂದರ್ಯವನ್ನ, ಸ್ಪೀಚಿನ ಸೌಂದರ್ಯವನ್ನ ಹೆಚ್ಚಿಸ್ತಾವ. ಅದಕ್ಕೆ ಇವಕ್ಕೆ ಮಾಡೆಲ್ಸ್ ಅಂತ ಕರಿತೀವಿ. ನೋಡ್ರಿ, ನಮ್ಗಿಂತ ಯಾರು ಯಾವ್ದ ವ್ಯಕ್ತಿತ್ವ ಸುಪ್ರೀಂ ಆಗಿರ್ತೈತಿ ಅವರನ್ನ ನಾವು ರೋಲ್ ಮಾಡೆಲ್ ಆಗಿ ಇಟ್ಕೋತೀವಿ. ಹಂಗ ಇವೇನಪ್ಪಾ ಅಂತಾರ ಹೆಲ್ಪಿಂಗ್ ವರ್ಬ್ಗಳಲ್ಲಿ ಮಾಡೆಲ್ಸ್ ಅಂದ್ರೆ ಏನಪ್ಪಾ ಅಂತಾರ, ನಮಗೆ ಏನಪ್ಪಾ ಅಂತಾರೆ, ಇವುಗಳು ಸಾಹಿತ್ಯದ ಸೌಂದರ್ಯವನ್ನ ಹೆಚ್ಚಿಸ್ಲಿಕ್ಕೆ ನಮ್ಗೆ ಬಳಕೆ ಆಗ್ತಾವ. ಹಾಗಾದ್ರೆ ಇವುಗಳನ್ನ ನಾವು ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದನ್ನ ಒಂದೊಂದಾಗಿ ನೋಡ್ಕೊಂತ ಹೋಗೊಂಡ್ರಿ. ಕ್ಯಾನ್ ಮತ್ತು ಕುಡ್ ಅನ್ನ ಎಲ್ಲಿ ಬಳಸ್ತೀವಿ? ಲಕ್ಷ ಕೊಡ್ಕ್ಯಾರ್ರೆ. ಕ್ಯಾನ್ ಮತ್ತು ಕುಡ್ ಅನ್ನ ಎಲ್ಲಿ ಬಳಸ್ತೀವಿ? ಅದ್ರ ಮುಂದೆ ಐತ್ ನೋಡ್ರಿ, ಎಬಿಲಿಟಿ ಮತ್ತು ಪರ್ಮಿಷನ್ ಕೇಳುವಾಗ. ಎಬಿಲಿಟಿ ಅಂದ್ರೆ ನಿನ್ನ ಹತ್ಯಾಕಾದ ಶಕ್ತಿ ಐತಿ ಅಂದಾಗ. ಇದನ್ನ ನೋಡ್ರಿ, ಇದನ್ನ ನಾವು ನಾರ್ಮಲ್ ಆಗಿ ಹೇಳಕ್ ಹೋದ ಅಂದ್ರೆ ಹೆಂಗ್ ಬಿರಿಬಹುದು? ಐ ಆಮ್ ಏಬಲ್ ಟು ಸ್ವಿಮ್, ಹಿಂಗ್ ಹೇಳ್ಬೋದು. ಇಲ್ಲ, ಐ ಆಮ್ ಕೆಪಬಲ್ ಟು ಸ್ವಿಮ್. ನಾನು ಈಜಲು ಶಕ್ತನಿದ್ದೇನೆ, ನಾನು ಈಜಲು ಶಕ್ತನಿದ್ದೇನೆ ಅಂತ ಹೇಳ್ಬೋದು. ಹೌದಾ? ಈ ನಾನು ಈಜಲು ಶಕ್ತನಿದ್ದೇನೆ ಅನ್ನೋಕ್ಕಿಂತವಿ ನಾನು ಈಜಬಲ್ಲೆ ಅನ್ನೋದಕ್ಕೆ ಎಷ್ಟು ವ್ಯತ್ಯಾಸ ನೋಡ್ರಿ ಅಲ್ಲಿ. ಇದು ಕಾನ್ಫಿಡೆನ್ಸ್ ಅನ್ನ ತೋರಿಸ್ತದ. ಐ ಕ್ಯಾನ್ ಸ್ವಿಮ್ ಅಂತಕ್ಕಂಥದ್ದು ಏನ್ ತೋರಿಸ್ತದ್ರಿ? ಕಾನ್ಫಿಡೆನ್ಸ್ ಅನ್ನ ತೋರಿಸ್ತತಿ. ಇದೇನ್ ಮಾಡ್ತದಪ್ಪ ಅಂತಾರ, ಅಷ್ಟ ಅಲ್ದ ಇದೇನ್ ಲೆಂದಿನೆಸ್ ಅತ್ಲ ಸೆಂಟೆನ್ಸ್ ಅದ, ಈ ಸೆಂಟೆನ್ಸ್ ಅಲ್ಲಿ ಲೆಂದಿನೆಸ್ ಅನ್ನ ಕಟ್ ಮಾಡ್ತದ. ಸೆಂಟೆನ್ಸ್ ಲೆಂದಿನೆಸ್ ಅನ್ನ ಕಟ್ ಮಾಡ್ತದ. ಮತ್ತೇನ್ ತೋರಿಸ್ತತಿ? ಎಬಿಲಿಟಿಯ ಕಾನ್ಫಿಡೆನ್ಸ್ ಅನ್ನ ಎಬ್ಬಿಸಿ ತೋರಿಸ್ತದ.
ಐ ಕ್ಯಾನ್ ಸ್ವಿಮ್, ಐ ಕ್ಯಾನ್ ರೈಟ್, ಐ ಕ್ಯಾನ್ ಡೂ ಎನಿಥಿಂಗ್ ಅನ್ನತಕ್ಕಂಥದ್ದು ನಮ್ಮಲ್ಲಿ ಇರ್ತಕ್ಕಂಥ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ, ಎಬಿಲಿಟಿಯನ್ನ ತೋರಿಸ್ತದ. ಒಂದ್ ಏನಪ್ಪ ಎಬಿಲಿಟಿ ಅಂದ್ರೆ ಏನು? ಸಾಧ್ಯತೆ, ಶಕ್ತಿ, ನಮ್ಮಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ತೋರಿಸ್ತಕ್ಕಂಥದ್ದು. ಎರಡನೇದೇನಪ್ಪ ಪರ್ಮಿಷನ್ ಕೇಳುವಾಗ. ಪರ್ಮಿಷನ್ ಕೇಳುವಾಗ ಕ್ಯಾನ್ ಎಲ್ಲಿ ಬಳಸ್ತೀವಪ್ಪ ಅಂದ್ರೆ ನಾರ್ಮಲ್ ಆಗಿ ನಾವು ಯಾರ ಜೊತೆಗೆ ದಿನಾಲೂ ಸದ್ಬಳಕೆ ಒಳಗಿರ್ತೀವಿ, ನಮ್ಮ ಏಜ್ದೊಳಗೆ ಇರ್ತಾರೆ ಸಮವಯಸ್ಕರಲ್ಲಿ ನಾವ್ ಏನ್ ಮಾಡ್ತೀವಪ್ಪ ಅಂತಾರೆ ಕ್ಯಾನ್ ಅನ್ನ ಬಳಸ್ಕೊಳ್ತೀವಿ. ಪರ್ಮಿಷನ್ ಹೆಂಗ? ಕ್ಯಾನ್ ಐ ಕಮ್ ಇನ್, ನಾವು ಒಳಗೆ ಬರ್ಲೇನಾ ಅಂದ್ರೆ ನಮ್ಮ ವಯಸ್ಸಿನ ಕೇಳುವಾಗ ನಾ ಒಳಗೆ ಬರ್ಲೇನೋ ಕೇಳ್ತೀವಿ ನಾವು, ಹೌದ್ರಿ? ಹಾಗೆ ಕ್ಯಾನ್ ಐ ಯೂಸ್ ಯುವರ್ ಪೆನ್, ನಾನು ಇನ್ನು ಪೆನ್ ಉಪಯೋಗ ಮಾಡ್ಲೇನಾ? ಪರಿಚಯ ಇರ್ತಕ್ಕಂಥವು, ಚಿರಪರಿಚಯ ಇರ್ಬೇಕು, ನಮ್ಮ ಜೋಡಿಗೆ ಏನಿರ್ಬೇಕು, ಬಹಳಷ್ಟು ಆತ್ಮೀಯ ಇರ್ಬೇಕು, ಅಂಥವ್ರಿಗೆ ಏನ್ ಮಾಡ್ತೀವಪ್ಪ ಅಂದ್ರೆ ಕ್ಯಾನ್ ಬಳಸ್ಕೊಳ್ತೀವಿ. ಅಂದ್ರೆ ನಮ್ಮ ಸಮಾನ ವಯಸ್ಸಿನವ್ರಿಗೆ. ಅದ ಸ್ವಲ್ಪ ದೊಡ್ಡವರಿದ್ರ ಪರ್ಮಿಷನ್ ಹೆಂಗ್ ತೊಗೊಳ್ತೀವಿ ಅನ್ನೋದು ಮುಂದೆ ಬರ್ತತ್ರಿ, ಅದನ್ನು ಹೇಳ್ತೀನಿ. ಈಗ ನಮ್ಮ ಆತ್ಮೀಯತೆ ಇದ್ದವ್ರ ಜೊತೆಗೆ, ನಮ್ಮ ಸಮಾನ ಮನಸ್ಕರ ಜೊತೆಗೆ ಇದ್ದಿರ್ತಕ್ಕಂಥವ್ರ ಜೊತೆ ಪರ್ಮಿಷನ್ ಕೇಳ್ಬೇಕಾದಾಗ ಕ್ಯಾನ್ ಅನ್ನ ಬಳಸ್ತೀವಿ. ಒಂದು ಎಬಿಲಿಟಿ ಹೇಳುವಾಗ, ಇನ್ನೊಂದು ಪರ್ಮಿಷನ್ ಹೇಳುವಾಗ. ಇನ್ನು ಕುಡ್ರಿ, ಕುಡ್ ಏನ್ ಹೇಳ್ತದಪ್ಪ? ಪಾಸ್ಟ್ ಎಬಿಲಿಟಿ. ಈ ಕ್ಯಾನದ ಎರಡನೇ ರೂಪ ಕುಡ್ರಿ. ಕ್ಯಾನದ ಎರಡನೇ ರೂಪ ಏನ್ರಿ? ಕುಡ್. ಕ್ಯಾನದ ಎರಡನೇ ರೂಪ ಕುಡ್ ಅಂದ್ರ ನಾವೀಗ V1 V2 V3 ನೋಡಿದೇವಲ್ಲ, ಅದ್ರಾಗ ಕ್ಯಾನದ V2 ಏನ್ರಿ? ಕುಡ್. ಹಂಗ ಇದು ಏನ್ ಮಾಡ್ತದಪ್ಪ ಅಂತಾರ ನಮ್ದ ಫಾಸ್ಟ್ ಎಬಿಲಿಟಿ ಅಂದ್ರ ಭೂತ ಕಾಲದೊಳಗೆ ನಾ ಏನ್ ಮಾಡಬಹುದಾಗಿತ್ತು, ನನಗೆ ಅವಾಗ ಏನ್ ಶಕ್ತಿ ಇತ್ತು ಅನ್ನೋದನ್ನ ಹೇಳುವಾಗ ನಾವೇನು ಬಳಸ್ಕೊಳ್ತೀವಿ? ಕುಡ್ ಅನ್ನ ಬಳಸ್ಕೊಳ್ತೀವಿ. ಐ ಕುಡ್ ಸ್ವಿಮ್ ವೆನ್ ಐ ವಾಸ್ 5. ನೋಡ್ರಿ, ನಮ್ ಮುಂದ ನಮ್ ಹಿರಿಯರ ಹೇಳ್ತಿರ್ತ, ನಮ್ ಕಾಲದಾಗ ಏನಿತ್ತು, ನಾ ಹಂಗ ಮಾಡ್ತಿದ್ನಿ ಹಿಂಗ್ ಮಾಡ್ತೀನಿ ಇದ ನೋಡ್ರಿ. ನಾನು 5 ವರ್ಷದಾಗಿದ್ದಾಗ ಈಜಬಲ್ಲವನಾಗಿದ್ದೆ. ನಾ 5 ವರ್ಷದಾಗಿದ್ದಾಗ ಈಜು ಬರ್ತಿತ್ತು ನನಗೆ, ಅವಾಗ ಈಜ್ತಿದ್ದೆ ಅಂತ ಹೇಳತಕ್ಕಂಥ ಸಂದರ್ಭದೊಳಗ ಕುಡ್ ಅನ್ನ ಬಳಸ್ಕೊಳ್ತಾರ. ಹಂಗ ಫೊಲೈಟ್ ರಿಕ್ವೆಸ್ಟ್, ಸೌಮ್ಯವಾಗಿ ರಿಕ್ವೆಸ್ಟ್ ಮಾಡ್ಕೊಳ್ವಾಗ. ಯಾರ ತಕ್ಕ ಸೌಮ್ಯವಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ನಾವು? ಒಂದು ನಮ್ಗಿಂತ ದೊಡ್ಡವ್ರಿದ್ದಾರೆ, ಇಲ್ಲ ನಮ್ಗಿಂತ ಅವರು ಹೈಯರ್ ಪೋಸ್ಟ್ನೊಳಗಿದ್ದಾಗ, ಹೌದಿಲ್ಲ? ಹಂಗ ನೋಡ್ರಿ, ಕುಡ್ ಯು ಹೆಲ್ಪ್ ಮೀ? ನಮ್ಮ ಅವ್ವ ಅಪ್ಪನ ಕೇಳ್ತಿರ್ತೀವಿ, ಇಲ್ಲ ನಮ್ಗಿಂತನೂ ಬಲಿಷ್ಠರಾಗಿರ್ತಕ್ಕಂಥವ್ರನ್ನ, ನೀವು ನಮಗೆ ಸಹಾಯ ಮಾಡಬಹುದೇ? ನೀವು ಅಂತ ಸಂಬೋಧನೆ ಮಾಡ್ತಕ್ಕಂಥ ಸಂದರ್ಭದೊಳಗಡೆ ನಾವು ಕುಡ್ ಅನ್ನ ಬಳಸ್ಕೊಳ್ತೀವಿ. ನೋಡ್ರಿ, ಇಲ್ಲಿ ಆತ್ಮೀಯತೆ ಇದ್ದಾಗ ಪರ್ಮಿಷನ್ ಕೇಳುವಾಗ ಕ್ಯಾನಾಯ್ ಅಂತ ಬಳಸ್ಕೊಂಡಿವಿ. ಇಲ್ಲಿ ಪರ್ಮಿಷನ್ ಐತ್ರಿ, ಕೇಳಾಕತ್ತೀವಿ, ಪರ್ಮಿಷನ್ ಕೇಳಾಕತ್ತೀವಿ, ರಿಕ್ವೆಸ್ಟ್ ಅಲ್ಲ. ಕನ್ಫ್ಯೂಸ್ ಆಗ್ಬೇಡ್ರಿ. ಸರ್ ಇಲ್ಲಿ ಕ್ಯಾನಾಯ್ ಕಮ್ ಇನ್ ಅಂದಾರ, ಇದಕ್ಕ ಏನ್ ವ್ಯತ್ಯಾಸ? ಸಿಂಪಲ್ ಆಗಿ ಸೆಂಟೆನ್ಸ್ ಓದ್ರಿ, ಸೆಂಟೆನ್ಸ್ ಓದಿದ ನಂತರ ಗೊತ್ತಾಕತ್ರಿ. ಇದು ಹೆಲ್ಪ್ ಮೀ ಅಂತಕ್ಕಂಥದ್ದು ಏನ್ರಿದು? ರಿಕ್ವೆಸ್ಟ್ ಐತಿ. ಇದೇನೈತಿ? ಪರ್ಮಿಷನ್ ಐತ್ರಿ. ಪರ್ಮಿಷನ್ ಕೇಳಾಕತ್ತೀವಿ, ನಾವು ಒಳಗೆ ಬರ್ಲೇನಂತೆ, ಹೌದಿಲ್ಲ? ಒಂದು ನಮ್ಮ ಆತ್ಮೀಯರೊಂದಿಗೆ ನೇರ ಸಂಪರ್ಕ ಇದ್ದವರೊಳಗೆ, ನಮ್ಮೊಳಗ ಕಾಯಂ ಇರ್ತಕ್ಕಂಥ ಸಮಾನ ಮನಸ್ಕರೊಳಗ ಪರ್ಮಿಷನ್ ಕೇಳ್ಬೇಕಾದಾಗ ಕ್ಯಾನನ್ನ ಬಳಸ್ತೀವಿ. ಹಂಗ ಎಬಿಲಿಟಿ ಹೇಳುವಾಗ ಕ್ಯಾನನ್ನ ಬಳಸ್ತೀವಿ. ಬರ್ಕೊಂಡ್ಬಿಡ್ರಿ ಕನ್ನಡದೊಳಗ, ತಲೆ ಹೋಗಿಬಿಡ್ತೊಮ್ಮೆ. ಎರಡನೇದೇನಪ್ಪ ಅಂದ್ರೆ ಕುಡ್ ಅಂತಕ್ಕಂಥದ್ದನ್ನ ಎಲ್ಲಿ ಬಳಸ್ತೀವಿ? ಭೂತಕಾಲದ ಶಕ್ತತೆಯನ್ನ ಹೇಳುವಾಗ. ಅಂದ್ರ ಹೇಳಲಿ ನಿಮ್ಗೆ, ನಮ್ಮ ಹಿರಿಯರು ಹೇಳ್ತಿರ್ತಾರೆ, ನಮ್ಮ ಕಾಲಕ್ಕೆ ಹಿಂಗಿರ್ಲಿಲ್ಲ, ನಾವು ಕೂತೀವಿ ಅಂದ್ರೆ ಬುಟ್ಟಿಗಟ್ಲೆ ರೊಟ್ಟಿ ತಿಂತಿದ್ವಿ ಅಂತೇಳಿ. ಅವೆಲ್ಲ ಹೇಳ್ತಕ್ಕಂಥ ಎಬಿಲಿಟಿಗಳು ಏನಲ್ಲ, ಅವೆಲ್ಲ ಕುಡ್ ಅನ್ನ ಬಳಸ್ತೀವಿ. ಐ ಕುಡ್ ಏಟ್ ಮೋರ್ ದ್ಯಾನ್ 10 ಬ್ರೆಡ್ಸ್ ವೆನ್ ಐ ವಾಸ್ 10. ಅಂದ್ರ 10 ವಯಸ್ಸಿನಾಗಿದ್ದಾಗ ನಾ ಏನ್ ಮಾಡ್ತಿದ್ನಿ? 10 ರೊಟ್ಟಿ ತಿಂತಿದ್ನಿ ಅಂತ ಹೇಳ್ತಿರ್ತಾರ ನೋಡ್ರಿ, ಹಂಗಿದು. ನೆಕ್ಸ್ಟ್, ಕುಡ್ ಯು ಹೆಲ್ಪ್ ಮೀ? ನೀವು ನಮಗೆ ಸಹಾಯ ಮಾಡಬಲ್ಲಿರಾ ಅಂತ ಕೇಳ್ಬೇಕಾದಾಗ ಇದನ್ನ ನಾವು ಬಳಸ್ಕೊಳ್ತೀವಿ. ಒಂದೇದ ಅರ್ಥ ಅಂತ ತಿಳ್ಕೊಂಡೇನೆ. ಕ್ಯಾನು ಮತ್ತು ಕುಡ್ ಏನು ಎದಕ್ಕೆ ಉಪಯೋಗ ಆಕಪ್ಪ ಅಂದ್ರೆ, ಕ್ಯಾನ್ ಎಬಿಲಿಟಿ ಮತ್ತು ಪರ್ಮಿಷನ್ ಯೂಸ್ ಆದ್ರೆ, ಕುಡ್ ಪಾಸ್ಟ್ ಎಬಿಲಿಟಿ ಮತ್ತು ಪೊಲೈಟ್ ರಿಕ್ವೆಸ್ಟ್ಗೆ ಸಹಾಯ ಆಗ್ತದ. ನೆಕ್ಸ್ಟ್, ಮೇ ಮತ್ತು ಮೈಟ್. ಮೇ ಮತ್ತು ಮೈಟ್ ಇಲ್ಲಿ ಐತಿ ನೋಡ್ರಿ. ಮೇ ಮತ್ತು ಮೈಟ್ ಆಗ ಇಲ್ಲಿ ಮೇ ಬಂದತ್ ಇದೆ ಸರ್. ಕ್ಯಾನ್ ಐ ಕಮ್ ಇನ್ ಇತ್ತು, ಇಲ್ಲಿ ಮೇ ಐ ಕಮ್ ಇನ್ ಐತಲ್ರಿ ಸರ.
ನಾ ಅದಕ್ಕೆ ಇದನ್ನ ಚೇಂಜ್ ಮಾಡಿಲ್ಲ. ಎಕ್ಸಾಂಪಲ್ ಅದನ್ನ ಇಟ್ಟೀನಿ, ಐ ಕಮ್ ಇನ್. ಅಲ್ಲಿ ಕ್ಯಾನ್ ಹಚ್ಚಿದ್ದೆ, ಇಲ್ಲಿ ಮೇ ಹಚ್ಚೀನಿ. ಏನೈತಿಪ್ಪ ಅಂತಂದ್ರ ಮೇ ಐ ಕಮ್ ಇನ್ ಅಂದಾಗ ನಮ್ಕಿಂತ ಹೈಯರ್ ಪೋಸ್ಟ್ದೊಳಗಿದ್ದವ್ರಿಗೆ ಅಥವಾ ಅಪರಿಚಿತ ವ್ಯಕ್ತಿಗಳನ್ನ ನಾವು ಕೇಳ್ತೀವಿ. ನಾವು ಕ್ಲಾಸ್ನಾಗ ಟೀಚರ್ಸ್ ಕ್ಲಾಸ್ನಾಗ ಒಳಗೆ ಹೋಗಿದ್ರಂದ್ರೆ ಹಿಂದಾಡಿ ನಾವು ಹೋದಿವಿ ಅಂದ್ರೆ ಮೇ ಐ ಕಮ್ ಇನ್ ಸರ್ ಅಂತ ಕೇಳ್ತೀವಿ. ಅಂದ್ರೆ ಇದು ಸೌಮ್ಯವಾಗಿ ಪರ್ಮಿಷನ್ ಕೇಳ್ತಕ್ಕಂಥದ್ದು. ಪೊಲೈಟ್ ಪರ್ಮಿಷನ್ ಅಂತ ಕರಿತೀವಲ್ಲ, ಸೌಮ್ಯವಾಗಿ ಪರ್ಮಿಷನ್ ಕೇಳ್ತಕ್ಕಂಥದ್ದು. ಅದ್ ಹೆಂಗಿತ್ರಿ? ಅದು ನಮ್ಮೊಳಗೆ ಸಹಜಿಕವಾಗಿ ನಾವು ಕೊಡ ಅಂತ ಹೇಗೆ ಕಸ್ಕೊತೀವಲ್ಲ, ಹಂಗ್ರಿ ಇದು. ಇತ್ತು ಆರ್ಡ್ರು ಅಲ್ಲ, ಇದು ಪರ್ಮಿಷನ್ ಅಲ್ಲದ. ಅವ್ನು ಕೇಳಿರ್ತೀವಿ, ಒಟ್ಟ ನಾಮಕಾವಾಸ್ತಿ ಕೇಳಿರ್ತೀವಿ, ಕಸ್ಕೊಂಡಿರ್ತೀವಿ. ಅಂತ ಸಂದರ್ಭದೊಳಗೆ ಕ್ಯಾನಾಯ್ ಬಳಸ್ತೀವಿ. ಇಲ್ಲಿ ಏನಪ್ಪ ಅಂತಾರೆ, ನಾವು ಮೇ ಐಯ ಬಳಸ್ಬೇಕು. ಯಾವಾಗ? ಪೊಲೈಟ್ ರಿಕ್ವೆಸ್ಟ್ ಇದ್ದಾಗ. ಏನಿದ್ದಾರೆ? ಪೊಲೈಟ್ ರಿಕ್ವೆಸ್ಟ್ ಅಂದ್ರೆ ನನಗಿಂತ ಹೈಯರ್ ಅಥಾರಿಟಿ ಇರ್ಬೋದು, ಅಥವಾ ಅಪರಿಚಿತ ವ್ಯಕ್ತಿ ಈಗ ಬಂದಿರ್ತಾರಲ್ಲ ಅವ್ರನ್ನ ಕೇಳ್ತೀರಿ, ಮೇ ಐ ನೋ ಯುವರ್ ಸ್ವೀಟ್ ನೇಮ್. ಇದು ಆಕ್ಚುಲಿ ಬಹಳಷ್ಟು ಸರ್ತಿ ಕೇಳಿರ್ತೀರಿ ನೀವು, ಬಟ್ ಈಗ ಹಂಗೆ ಯಾಕೆ ಬರ್ತತಿ ಅನ್ನೋದು ಈಗ ಅರ್ಥ ಆಗ್ತಿರ್ತದೆ. ಮೇ ಐ ನೋ ಯುವರ್ ಸ್ವೀಟ್ ನೇಮ್. ಅವ್ರ ನೇಮ ಗೊತ್ತಿಲ್ಲ ನಿಮಗೆ, ಕೇಳ್ಬೇಕಾದ್ರೆ ಸಮಾಧಾನ ಕೇಳ್ಬೇಕು. ಹೆಸರು ಹೇಳ ಅನ್ನಕ್ಕೆ ಬರೋದಿಲ್ಲ. ಅದಕ್ಕೆ ಅಲ್ಲಿ ನಾವೇನಂತಾರೆ, ಮೇ ಬಳಸ್ತೀವಿ. ಆಮೇಲೆ ಎರಡನೇದೇನಪ್ಪ ಅಂದ್ರೆ ಪಾಸಿಬಿಲಿಟಿ, ಆಗಬಹುದು ಅಂತೇನು ಹೇಳ್ತಿರ್ತೀವಿ ನೋಡ್ರಿ. ಮೇ ಬಳಸ್ತಕ್ಕಂಥದ್ದು ಎರಡು ಪರ್ಮಿಷನ್, ಪೊಲೈಟ್ ಪರ್ಮಿಷನ್ ಮತ್ತು ಪಾಸಿಬಿಲಿಟಿ. ಹೆಂಗಪ್ಪ ಅಂತಾರ, ಆಗಬಹುದು ಅಂತ ಹೇಳ್ತಿರ್ತೀವಿ. ಹರ್ಯಾಗೆದ್ದು ದೇವ್ರ ಹೇಳಕತ್ತೇನೆ ಕೇಳ್ತಾರ ನೋಡ್ರಿ ಮನ್ಯಾಗ. ಬಹುಶಃ ಎಂದು ಮಳೆ ಬರ್ತತಿ ಅಂದ್ರಿ ಭತ್ತ ಅದ ನೋಡ್ರಿ. ಇಟ್ ಮೇ ರೇನ್ ಟುಡೇ. ಇವತ್ತು ಮಳೆ ಆಗಬಹುದು. ಬಹುದು ಅಲ್ಲಿ ಇದನ್ನು ಕನ್ನಡದಾಗ ಚೆನ್ನಾಗಿ ಬರ್ಕೋಬಹುದು ನೋಡ್ರಿ ನೀವು. ನಾನು ಒಳಗಡೆ ಬರಬಹುದಾ ಕೇಳೋದಕ್ಕ, ನಾ ಒಳಗೆ ಬರ್ಲೇನ್ ಕೇಳೋದಕ್ಕ ವ್ಯತ್ಯಾಸ. ನಾ ಒಳಗೆ ಬರ್ಲೇನಂದ್ರಿ ಕ್ಯಾನ್ ಐ ಕಮ್ ಇನ್. ನಾನು ಒಳಗಡೆ ಬರಬಹುದಾ ಅಂತ ಕೇಳ್ರಿ, ಮೇ ಐ ಕಮ್ ಇನ್. ಎರಡು ಸಿಂಪಲ್ ಟ್ರಿಕ್ ಇದೆ ಮೇಗೆ. ಇನ್ನು ಮೈಟ್, ಇದು ಏನಪ್ಪಾ ಅಂತಂದ್ರೆ ಇಲ್ಲಿ ಪಾಸಿಬಿಲಿಟಿ ದಟ್ಟವಾಗಿರ್ತದ. ಅಂದ್ರೆ ಇದ್ರ ಮ್ಯಾಲ ನಂಬಿಕೆ ಭಾಳ ಇರ್ತದೆ ನಿಮಗೆ. ಮೇದೊಳಗ ಇಲ್ಲಿ ಏನಂತ, ಮೇದೊಳಗ ಅಂದ್ರೆ ಏಪ್ರಿಲ್ ಮೇ ಅಲ್ಲ, ಇಲ್ಲಿ ಮೇ ಬಳಸುವಾಗ ಪಾಸಿಬಿಲಿಟಿ ಏನಿರ್ತಪ್ಪ, ಹೈ ಪಾಸಿಬಿಲಿಟಿ ಇರ್ತತಿ. ಅವಾಗ ಮೇ ಬಳಸ್ತೀರಿ. ಸ್ಲೈಟ್ ಆಗಿ ನಂಬಿಕೆ, ನಿಮಗೂ ನಂಬಿಕೆ ಇಲ್ಲ, ಬರ್ಬೋದು ಹಂಗೇನಿಲ್ಲ, ಬಂದ್ರು ಬರ್ಬೋದು ಇಲ್ಲಾದ್ರೂ ಇಲ್ಲ ಅನ್ನೋ ಲೆಕ್ಕ ಹೇಳುವಾಗ. ಇಟ್ ಮೈಟ್ ರೇನ್ ಟು ನೈಟ್. ಬಹುಶಃ ಇವತ್ತು ರಾತ್ರಿ ಬಂದ್ರು ಬರ್ಬೋದು, ಬರ್ಲಿಕ್ಕಿಲ್ಲ ಅಂತ ಅರ್ಥ. ಹಂಗ ಪಾಸಿಬಿಲಿಟಿ, ವೀಕರ್ ಪಾಸಿಬಿಲಿಟಿ, ಕಡಿಮೆ ಸಾಧ್ಯತೆಯನ್ನ ನಾವು ಹೇಳುವಾಗ ಇದು ಪಾಸಿಬಿಲಿಟಿ ಕಾನ್ಫಿಡೆಂಟ್ ಇರ್ತೀರಿ. ಇಲ್ಲಿ ವೀಕರ್ಸ್ ಪಾಸಿಬಿಲಿಟಿ ಇದ್ದಾಗ ನಾವೇನನ್ನ ಬಳಸ್ತೀವಿ, ಮೈಟ್ ಅನ್ನ ಬಳಸ್ತೀವಿ. ತಲೆಯಾಗಿರ್ಲಿ, ಕ್ಯಾನ್ ಎಲ್ಲಿ ಬಳಸ್ತಿದ್ವಿ, ಕುಡ್ ಎಲ್ಲಿ ಬಳಸಿದ್ವಿ, ಮೇ ಎಲ್ಲಿ ಬಳಸ್ತೀವಿ, ಮೈಟ್ ಎಲ್ಲಿ ಬಳಸ್ತೀವಿ. ಮುಂದೆ ಕನ್ನಡದಾಗ ಬರ್ಕೊಂಡ್ಬಿಡ್ರಿ, ಯಾಕಂದ್ರೆ ಅವು ತಲೆ ಬಂದ್ಬಿಡ್ತಾವ. ನಿಮ್ಗೆ ಹೆಂಗಾದ್ರು ಇಂಗ್ಲೀಷ್ ಓದಾಕ್ ಬರ್ತಿರ್ತತಿ, ಇಂಗ್ಲೀಷ್ ಅರ್ಥ ಆಗ್ತಿರ್ತತಿ. ಅದ್ರ ಮೇಲೆ ತಿಳ್ಕೊಂಡು ನಾವೇನ್ ಮಾಡ್ಬೋದು, ಹಾಕಬಹುದು. ಇನ್ನ ಮೇ ಮತ್ತು ಮೈಟ್ ಅರ್ಥ ಆಗೈತಿ ಅಂತ ತಿಳ್ಕೊತೇನ್ರಿ. ನೆಕ್ಸ್ಟ್ ಏನಪ್ಪಾ ಅಂತಾರ, ಮಸ್ಟ್. ನೋಡ್ರಿ, ನಾವು ಬಳಸುವಾಗ ಬಹಳಷ್ಟು ತಪ್ಪು ಉಚ್ಚಾರಣೆಗಳನ್ನ ಮಾಡ್ತೀವಿ. ಮಸ್ಟ್ ಅಂಡ್ ಶುಡ್, ನೀ ಬರಬೇಕ. ಮಸ್ಟ್ ಶುಡ್ ಎರಡು ಬಳಸ್ಬೇಕು, ಬಳಸಬಾರ್ದು ಏನು ಗೊತ್ತಿಲ್ಲ ನಮಗೆ, ಸುಮ್ ಬಳಸ್ತೀವಿ. ಯಾಕಂದ್ರ ಮಾತಿನ ಭರಾಟೆ ಒಳಗೆ ಮಸ್ಟ್ ಅಂಡ್ ಶುಡ್ ಬಳಸಿ ಏನಾಗೈತಿ, ರೈಟ್ ಆಗೈತಿ ನಮ್ಗೆ. ಆದ್ರೆ ಮಸ್ಟ್ ಎಲ್ಲಿ ಬಳಸ್ಬೇಕಪ್ಪ ಅಂತಾರ, ಸ್ಟ್ರಾಂಗ್ ನೆಸೆಸಿಟಿ ಇದ್ದಾಗ, ಸ್ಟ್ರಾಂಗ್ ಆಗಿ ಅಬ್ಲಿಗೇಷನ್ ಮಾಡುವಾಗ. ಅಂದ್ರೆ ಅಬ್ಲಿಗೇಷನ್ ಅಂದ್ರೆ ಇದು ಸ್ಟ್ರಾಂಗ್ ರಿಕ್ವೆಸ್ಟ್ ಇದು ಅಬ್ಲಿಗೇಷನ್ ಅಂದ್ರೆ, ಹೌದಾ? ಹಂಗ ಹೆಂಗಪ್ಪ ಅಂತಾರ, ಅಬ್ಲಿಗೇಷನ್ ಸ್ಟ್ರಾಂಗ್ ರಿಕ್ವೆಸ್ಟ್ ಅನ್ನೋಕ್ಕಿಂತ ಕಟ್ಟುನಿಟ್ಟತೆ ಒಂದು ನಮ್ನಿ ಬಂಧನ ಇದ್ದಂಗ ಅದು. ಹೆಂಗ ಹೇಳ್ರಿ, ಅವ್ರು ಹೇಳ್ರಪ್ಪ ಅಂದ್ರೆ ನಿಮ್ಗೆ ತಪ್ಸ್ಕೊಳಕ ಬರುದಿಲ್ಲ ಅಂತಾರಲ್ಲ ಒಂದೊಂದು ನಮ್ನಿ. ಇಲ್ಲಪ್ಪ ನಮ್ಮ ಮಾಮ ಕರ್ದನ್ನ ಹೋಗಬೇಕಂತ ಬಿಡಾಕ ಬರಂಗಿಲ್ಲ ಅಂತಾರಲ್ಲ, ಹಂಗ ಅಂತ ಅವಕ್ಕೇನಂತ ಕರಿತೀವಿ ನಾವು, ಅಬ್ಲಿಗೇಷನ್ ಅಂತ ಕರಿತೀವಿ. ಆ ಅಬ್ಲಿಗೇಷನ್ಗಳನ್ನ ಹೇಳುವಾಗ ನಾವೇನ್ ಮಾಡ್ತೀವಪ್ಪ ಅಂತಾರೆ, ಇವುಗಳನ್ನ ಮಸ್ಟ್ ಅನ್ನ ಬಳಸ್ತೀವಿ. ಇಲ್ಲಿ ನೋಡ್ರಿ, ಯು ಮಸ್ಟ್ ಒಬೇ ದ ರೂಲ್. ಅಂದ್ರೆ ಇಲ್ಲಿ ನಿನಗ ನಿಯಮವನ್ನ ತಪ್ಪಿಸ್ಲಿಕ್ಕೆ ಹಾದಿಲ್ಲ, ಅದನ್ನ ನೀವು ಒಪ್ಕೊಳ್ಳೇಬೇಕು ಅಂದಾಗ, ಒಪ್ಪಿಕೊಳ್ಳಲೇಬೇಕು ಅಂದಾಗ ಅದನ್ನ ಬಳಸ್ತೀವಿ. ಎರಡನೇದೇನಪ್ಪಾ, ವಿ ಮಸ್ಟ್ ವಿಯರ್ ಯೂನಿಫಾರ್ಮ್. ಇದು ರೂಲರಿ.
ಈಗ ಶಾಲಾ ಕಾಲೇಜುಗಳಲ್ಲಿ ಕಂಪಲ್ಸರಿ ಏನಾಗ್ಯಾವ ಈಗ ಯೂನಿಫಾರ್ಮ್ ಅನ್ನ ಬಳಸಲೇಬೇಕು, ಮಸ್ಟ್ ಅಂತ ಹೇಳಿ ಬಳಸ್ತೀವಿ. ಹಾಗೆ ಹಿ ಮಸ್ಟ್ ಬಿ ಟಯರ್ಡ್, ಸರ್ಟನಿಟಿ ಅಂದ್ರೆ ನಿಮಗ್ ಗೊತ್ತತಿ ಅವ್ನು ಕೆಲಸ ಮಾಡ್ಯಾನ ಮಲ್ತು ಅವ್ನು ಓಡಾಡ್ಯಾನು ಏನೋ ಮಾಡ್ಯಾನ ಅವ್ ಕೆಲಸ ಅವ್ನಿಗೆ ಏನಾಗೈತಿ ಈಗ ಟಯರ್ಡ್ ಆಗೈತಿ ಅಂತಕ್ಕಂಥ ಸರ್ಟನಿಟಿಯನ್ನ ನಾವು ಸಿಚುವೇಶನ್ ಅನ್ನ ಹೇಳುವಾಗ ಮಸ್ಟ್ ಅನ್ನ ಬಳಸ್ತೀವಿ. ಈ ಮಸ್ಟ್ ಆಲ್ಮೋಸ್ಟ್ ಹೆಚ್ಚಾಗಿ ಬಳಕೆ ಆಗ್ತಕ್ಕಂಥದ್ದು ಮಸ್ಟ್. ಇದನ್ನ ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದನ್ನ ತಿಳ್ಕೊಂಡ್ಬಿಡ್ರಿ. ಒಂದೇದು ನೆಸೆಸಿಟಿ, ಸ್ಟ್ರಾಂಗ್ ನೆಸೆಸಿಟಿ, ಇಂಥ ನೆಸೆಸಿಟಿ ಅಲ್ಲ, ಸ್ಟ್ರಾಂಗ್ ನೆಸೆಸಿಟಿ. ಎರಡನೇದು ಆಬ್ಲಿಗೇಷನ್. ಮೂರನೇದು ಏನಪ್ಪಾ ಅಂದ್ರೆ ಸರ್ಟನಿಟಿ. ನೆಕ್ಸ್ಟ್ ಶಾಲ ಮತ್ತು ಶುಡ್ಡ. ಕ್ಯಾಣ ಮತ್ತು ಕುಡ್ಡ ಹೆಂಗದವ್ರಲ್ಲ ಹಂಗ ಶಾಲ ಮತ್ತು ಶುಡ್ಡ. ಆದ್ರೆ ಇವುಗಳನ್ನ ಮಾಡೆಲ್ಸ್ ಆಗಿ ಬಳಸುವಾಗ ಸ್ವಲ್ಪ ಎಚ್ಚರಿಕೆಲೇ ಇರಲಿ. ಯಾಕಪ್ಪ ಅಂತಂದ್ರೆ ಶಾಲನ್ನ ನಾವು ಸಜೆಷನ್ ಹೇಳುವಾಗ ಮತ್ತು ಫ್ಯೂಚರ್ ಅಂದ್ರೆ ಫ್ಯೂಚರ್ ಅನ್ನ ಹೇಳುವಾಗ ಎಸ್ಪೆಷಲಿ ಆಯ್ ಮತ್ತು ಉಯಿಗಳ ಮುಂದೆ ಬಳಸ್ತೀವಿ. ಎದರ ಮುಂದೆ? ಆಯ್ ಮತ್ತು ಉಯಿಗಳ ಮುಂದೆ ಹೆಚ್ಚಾಗಿ ಶಾಲ್ ಮತ್ತು ಶಾಲನ್ನ ಬಳಸ್ತೀವಿ. ಅಂದ್ರೆ ಫ್ಯೂಚರ್ದಾಗ ಆಗ್ತಕ್ಕಂಥ ಕೆಲಸವನ್ನ ಹೇಳುವಾಗ ಅಥವಾ ಸಜೆಷನ್ ಹೇಳುವಾಗ ನಾವು ಇದನ್ನ ಮಾಡ್ಬೇಕು ಅಂತ ಸಜೆಷನ್ ಹೇಳುವಾಗ ಇದನ್ನ ಮಾಡ್ರಿ ಅಂತ ಸಜೆಷನ್ ಕೊಡ್ತಿರ್ತಾರಲ್ಲ, ನಾವು ಕೊಡ್ತಿರ್ತೀವೋ ಅವಾಗ ಅದನ್ನ ಬಳಸ್ತೀವಿ. ಶಾಲ್ ವಿ ಸ್ಟಾರ್ಟ್ ಅಂದ್ರೆ ಇವತ್ತಿನ ನಾವು ಸ್ಟಾರ್ಟ್ ಮಾಡೋಣ, ಇದು ಸಜೆಷನ್. ಈಗ ಚಾಲು ಮಾಡೋಣ ಅಂತ ಕೇಳಿದಾಗ ಇದು ಸಜೆಷನ್. ಹಂಗೆ ಫ್ಯೂಚರ್ದಾಗೂ ನಾವು ಫ್ಯೂಚರ್ ಟೆನ್ಸ್ ಅನ್ನ ಹೇಳುವಾಗ ಹೆಂಗ್ ಬಳಸ್ತೀವಿ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತದ. ಇನ್ನು ಶುಡ್ ನೋಡ್ರಿ, ಶಾಲ್ಗಿಂತನೂ ಇಂಪಾರ್ಟೆಂಟ್ ಯಾವಪ್ಪ ಅಂದ್ರೆ ಇದು. ನಾ ಇದೇ ಹೇಳ್ತೀನಿ ನಿಮಗೆ, ಮಷ್ಟ ಶುಡ್ಡ ಎರಡು ಒಂದೇ ರೀತಿಯಲ್ಲಿ ಬಳಸ್ತೀವಿ ನಾವು. ಆದ್ರೆ ಶುಡ್ಡನ್ನ ನಾವು ಎಲ್ಲಿ ಬಳಸ್ಬೇಕು? ಅಡ್ವೈಸ್ ಹೇಳುವಾಗ ಮತ್ತು ಡ್ಯೂಟಿಗಳನ್ನ ಹೇಳುವಾಗ, ಕರ್ತವ್ಯಗಳನ್ನ ಹೇಳುವಾಗ. ನೋಡ್ರಿ, ಆ ವ್ಯಕ್ತಿ ಆ ಕರ್ತವ್ಯವನ್ನ ನಿಭಾಯಿಸಲೇಬೇಕು ಅಂತ ಹೇಳುವಾಗ ನಾವೇನ್ ಮಾಡ್ತೀವಪ್ಪ ಅಂತಾರೆ ಶುಡ್ ಅನ್ನ ಬಳಸ್ತೀವಿ. ಆಮೇಲೆ ಅಡ್ವೈಸ್ ಹೇಳುವಾಗ, ನೋಡ್ ದೋಸ್ತ ನೀ ಅಭ್ಯಾಸ ಮಾಡಬೇಕು ಅಂದ್ರೆ ನೀ ಪಾಸ್ ಆಕಿ ಅಂತೇಳಿ ನೀವು ಅಡ್ವೈಸ್ ಕೊಡ್ತಿರ್ತೀರಿ. ನೋಡ್ ದೋಸ್ತಿ ಪೋಯಂ ಪೂರ್ತಿ ಬಯಾಟ್ ಮಾಡಿ ನಿನಗೆ ಮಾರ್ಕ್ಸ್ ಹೆಂಗ್ ಬೀಳುದಿಲ್ಲ ನಾನು ನೋಡ್ತೀನಿ ಅಂತ ಹೇಳ್ಬೇಕಾದಾಗ ನೀವೇನ್ ಮಾಡ್ತೀರಿ? ಶುಡ್ ಅನ್ನ ಬಳಸ್ತೀರಿ. ಶಾಲ್ ಮತ್ತು ಶುಡ್. ಓಕೆ. ಇನ್ನ ಇದಾದ ನಂತರ ಏನ್ ಬರ್ತದಪ್ಪ ಅಂತಾರೆ, ಇವುಗಳನ್ನ ನಾವು ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದನ್ನ ನಾವು ಈಗ ತಿಳ್ಕೊಂಡ್ವಿ. ಇಲ್ಲಿ ಇನ್ನೊಂದು ಏನಪ್ಪ ಅಂತಾರೆ ನಮ್ಗೆ, ಸಮಸ್ಯೆ ಏನಪ್ಪಾ ಅಂತಂದ್ರೆ ಇವುಗಳನ್ನ ಎಲ್ಲವನ್ನ ನೆನಪಿಟ್ಕೊಳ್ಬೇಕ್ರಿ, ಬರ್ದಿಟ್ಕೊಳ್ಬೇಕು. ಆದ್ರೆ ಇವಕ್ಕೆಲ್ಲದಕ್ಕೂ ಒಂದು ಸಿಂಪಲ್ ಒಂದು ಚಾರ್ಟ್ ಮಾಡೇನ್ರಿ ನಾನು. ಅಟ್ಟ ಚಾರ್ಟ್ ಒಂದ ನೀವು ನೆನಪಿಟ್ಕೊಂಡು ಪ್ರಿಂಟ್ ಔಟ್ ತೆಗೆದು ಗಾಡಿಗೆ ಹಚ್ಕೊಂಡ್ಬಿಟ್ರು ನಡೀತೈತಿ. ಇನ್ನು ಮುಂದಿನ ನೋಡ್ರಿ, ವಿಲ್ಲ ಮತ್ತು ಉಡ್ಡ. ಹೆಂಗ ಶಾಲ ಮತ್ತು ಶುಡ್ ಇತ್ತಿರಲ್ಲ ಹಂಗ ವಿಲ್ಲ ಮತ್ತು ಉಡ್ಡ. ಇಲ್ಲಿ ಒಂದ ಚೇಂಜ್ ಏನಪ್ಪಾ ಅಂತಂದ್ರೆ, ಉಡ್ಡ ಯಾವ ಕೆಲಸ ಮಾಡ್ದಪ್ಪ ಅಂತಾರೆ, ಪೊಲೈಟ್ ರಿಕ್ವೆಸ್ಟ್ಗೆ ಮೇದ್ ಕೆಲಸನೂ ಉಡ್ ಮಾಡ್ದತಿ. ಮೇದ್ ಕೆಲಸನೂ ಉಡ್ ಮಾಡದತಿ. ಆದರೆ ಹೆಂಗಪ್ಪ ಅಂತಾರ, ನಾವು ಮುಂದೆ ಕಣ್ಣು ಮುಂದೆ ಇದ್ದವ್ರಿಗೆ ಅಂದ್ರೆ ಹೆಂಗಪ್ಪ ಅಂತಾರ, ಮೊದ್ಲಿಂದ ಚಿರಪರಿಚಿತ ಇದ್ದವ್ರಿಗೆ ಉಡ್ ಬಳಸ್ತೀವಿ. ಚಿರಪರಿಚಿತರು ಇದ್ದು ಏನಾಗಿರ್ತತಿ, ನಮಗ ಬಹಳಷ್ಟು ಆತ್ಮೀಯರಾದವ್ರಿಗೆ ಉಡ್ ಬಳಸ್ತೀವಿ. ಅದು ಹಂಗಿಲ್ರಿ, ಅಪರಿಚಿತರು ಇದ್ದಿರ್ಬೇಕು, ನಮ್ಗಿಂತ ಹೆಚ್ಚಿನ ಹುದ್ದೆ ಒಳಗೆ ಇದ್ದಿರ್ಬೇಕು, ಅವ್ರಿಗೆ ನಾವು ಉಡ್ಡ ಬಳಸಂಗೆಲ್ಲ ಮೇ ಬಳಸ್ತೀವಿ. ನೆಕ್ಸ್ಟ್ ವಿಲ್ ನೋಡ್ರಿ, ವಿಲ್ ಅಂತೂ ಫ್ಯೂಚರ್. ಆಮೇಲೆ ವಿಲ್ಲಿಂಗ್ನೆಸ್. ವಿಲ್ಲಿಂಗ್ನೆಸ್ ಅಂದ್ರೆ ಏನ್ರಿ, ನಾವು ಮಾಡ್ತಾನು ಕಾನ್ಫಿಡೆನ್ಸ್ ಇರ್ತದೆ ನಿಮಗೆ. ಒಟ್ಟ ಕ್ಯಾನ ಮತ್ತು ವಿಲ್ಲ ಕನ್ಫ್ಯೂಸ್ ಮಾಡ್ತಕ್ಕಂಥವು. ಇಲ್ಲಿ ಏನಂತ ಗೊತ್ತೇನ್ರಿ, ವಿಲ್ ಅಂದವ ಹೆಂಗೆ ಹೇಳ್ರಿ, ಐ ವಿಲ್ ಹೆಲ್ಪ್ ಯು. ನಾ ಮಾಡ್ತೀನಿ ತಗೊನಿ. ಅವ್ ಮಾಡ್ತಾನೋ ಕಾನ್ಫಿಡೆನ್ಸ್ ಇಡೋಂಗಿಲ್ರಿ. ಕ್ಯಾನ್ ಇದ್ದವ್ರ ಅಂದ್ರೆ ಕ್ಯಾನ್ ಹಚ್ಚಿದವ, ಐ ಕ್ಯಾನ್ ಡೂ ಇಟ್ ಫಾರ್ ಯು, ನಾನು ನಿನಗೋಸ್ಕರ ಮಾಡ್ತೀನಿ ಅಂದವ್ರು ಏನಿರ್ತಾರಲ್ಲ, ಅದು ಕ್ಯಾನ್ ಹಚ್ಚಿದಾಗ ಅದು ಏನಿರ್ತೈತಿ, ಸ್ಟ್ರಾಂಗ್ ಇರ್ತೈತಿ. ಇದು ಏನಪ್ಪಾ ಅಂದ್ರ ಸಾಮರ್ಥ್ಯತೆಯನ್ನ ಅಂದ್ರೆ ಶಕ್ತತೆಯನ್ನ ಸಹಜವಾಗಿ ಹೇಳೋದಕ್ಕೆ ನಾವೇನು ಬಳಸ್ತೀವಿ? ವಿಲ್ ಬಳಸ್ತೀವಿ. ಸಹಜವಾಗಿ ಹೇಳುವಾಗ ಐ ವಿಲ್, ಸ್ಟ್ರಾಂಗ್ ಆಗಿ ನನ್ನ ಎಬಿಲಿಟಿಯನ್ನು ಹೇಳುವಾಗ ಐ ಕ್ಯಾನ್. ಸೊ ಕನ್ಫ್ಯೂಸ್ ಆಗ್ಬೇಡ್ರಿ, ಕ್ಯಾನ್ ನಡುವ ವಿಲ್ ನಡುವ. ನೋಡ್ರಿ ಇನ್ನೊಮ್ಮೆ ಹೇಳ್ತೀನಿ, ಸಹಜವಾಗಿ ನನ್ನ ಸಾಮರ್ಥ್ಯವನ್ನ ನಾ ಹೇಳ್ಕೊಳಕತ್ತಿದ್ನಪ್ಪ ಅಂತ ಅದು ಐ ವಿಲ್. ಅದನ್ನ ನನ್ನ ಸಾಮರ್ಥ್ಯದ ಬಗ್ಗೆ ಪೂರಾ ಕಾನ್ಫಿಡೆಂಟ್ ಆಗಿ ನಾ ಹೇಳಕತ್ತಿದ್ನಂದ್ರೆ ಅಲ್ಲೇನು
ಐ ಕ್ಯಾನ್ ಬಳಸ್ತೀವಿ. ಅಂದ್ರೆ ಇವು ಎರಡೂ ತರ ನಡುವೆ ಇರೋ ವ್ಯತ್ಯಾಸ ಇಷ್ಟ. ಕೂದ್ಲೆಳೆ ಅಷ್ಟು ಅಂತರ ಐತಿ, ಭಾಳ ಕನ್ಫ್ಯೂಸ್ ಮಾಡ್ತಾವ. ಲೆಕ್ಕದೊಳಗೆ ಕರೆಕ್ಟ್ ಆಗಿ ನೋಡಿ ನೀವೇನ್ ಮಾಡ್ರಪ್ಪ ಅಂತಾರ ಟಿಕ್ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು. ಮೊದಲು ಇವತ್ತನ್ನ ಅರ್ಥ ಮಾಡ್ಕೊಡ್ರಿ. ಇದಾದ ನಂತರ ಒಂದು 25 ಕ್ವಶನ್ ಅನ್ನ ಬಿಡಿಸೋಣ ಒಮ್ಮೆ. ವುಡ್ದಾಯ್ತ್ರಿ. ಪ್ರಿಫರೆನ್ಸ್ ಬಗ್ಗೆನೂ ಹೇಳ್ತತಿ. ಪ್ರಿಫರೆನ್ಸ್ ಅಂದ್ರೆ ಹೆಂಗೆ ಹೇಳ್ರಿ? ನಿಮ್ಮ ಮನೆಗೆ ಯಾರೋ ಪಾಣ್ಯರು ಬಂದಿರ್ತಾರ, ಅವ್ರಿಗೆ ಚಾ ಕುಡಿತಿರೋ ಟೀ ಕುಡಿತಿರೋ, ಅವಲಕ್ಕಿ ಮಾಡ್ಲೋ ಉಪ್ಪಿಟ್ಟು ಮಾಡ್ಲೋ, ಚಪಾತಿ ತಿಂತಾರೋ ರೊಟ್ಟಿ ತಿಂತಾರೋ, ನಿಂಗೆ ಶುಗರ್ ಟೀ ಬೇಕೋ ಬೆಲ್ಲದ ಚಾ ಬೇಕು ಅಂದಾಗ ಕೇಳ್ಬೇಕಾದಾಗ ಎರಡದ್ರೊಳಗೆ ಯಾವ್ದಕ್ಕೆ ಪ್ರಿಫರೆನ್ಸ್ ಕೊಡ್ತೀರಿ, ಅಥವಾ ಭಾಳಷ್ಟು ಅದಾವ ಅದ್ರಾಗ ಯಾವ್ದಕ್ಕೆ ಪ್ರಿಫರೆನ್ಸ್ ಕೊಡ್ತೀರಿ ಅನ್ನುವಾಗ ವುಡ್ ಯು ಲೈಕ್ ಟೀ ಆರ್ ಕಾಫಿನೂ ಅನ್ಬೋದು. ಅಂದ್ರೆ ಪ್ರಿಫರೆನ್ಸ್ ಅನ್ನ ಕೇಳುವಾಗ ನಾವು ಏನ್ ಮಾಡ್ತೀವಿ? ವುಡ್ ಅನ್ನ ಬಳಸ್ತೀವಿ. ನೆಕ್ಸ್ಟ್ ನೋಡಿ, ಆಟ್ ಟು, ನೀಡ್ ಅಂಡ್ ಡೇರ್. ಆಟ್ ಟು ಸೇಮ್ ಆಸ್, ಎದಕ್ಕೆ ಸೇಮ್ ಐತ್ರಿ ಇದು? ಡ್ಯೂಟಿ ಮಾಡ್ಬೇಕಾದ್ರೆ ಯಾವುದು? ಶುಡ್. ಆಟ್ ಟು ಆಲ್ಮೋಸ್ಟ್ ಶುಡ್ ಸೇಮ್ ಐತಿ. ಬಟ್ ಆದ್ರೆ ಏನಪ್ಪಾ ಅಂದ್ರೆ ಇದು ಸರ್ವಕಾಲಿಕವಾಗಿರ್ತಕ್ಕಂಥ ಡ್ಯೂಟಿಗಳನ್ನ ಹೇಳುವಾಗ ಆಟ್ ಟು ಅನ್ನ ಬಳಸ್ತೀವಿ. ಸರ್ವಕಾಲಿಕ ಅಂದ್ರೆ ಇವು ಚೇಂಜ್ ಆಗಲ್ಲ, ಆಗ್ಲಿಲ್ಲ, ಸರ್ಟನಿಟಿ ಇರಂಗಿಲ್ಲ ಇಲ್ಲಿ. ಅಂದ್ರೆ ಅಕೇಶನಲಿ ಚೇಂಜ್ ಆಗಿ ಡ್ಯೂಟೀಸ್ ಏನ್ ಮಾಡ್ತಿರ್ತೀವಲ್ಲ ಹಂಗಿರಂಗಿಲ್ಲ. ಇವು ಡ್ಯೂಟಿ ಏನಿರ್ತಪ್ಪ ಅಂದ್ರೆ ಫಿಕ್ಸ್ಡ್ ಡ್ಯೂಟೀಸ್. ಅಲ್ಲಿ ಬಳಸುವಾಗ ನಾವೇನು ಮಾಡ್ತೀವಿ? ಆಟ್ ಟು ಅನ್ನ ಬಳಸ್ತೀವಿ. ಉದಾಹರಣೆಗೆ, ಯು ಆಟ್ ಟು ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್. ನೀನು ನಿಮ್ಮ ತಂದೆ ತಾಯಿಗೆ ಏನ್ ಕೊಡ್ಬೇಕು? ಗೌರವವನ್ನ ಕೊಡಲೇಬೇಕು. ಎಲ್ಲಾ ಕಡೆ ಇದ್ದಿದ್ದಾರೆ ಇದು. ಗೌರವ ಏನು ಕೊಡ್ಲಿಲ್ಲಪ್ಪ ಅಂತಾರೆ ಏನಾಕತಿ? ಸಮಸ್ಯೆ ಆಕತಿ, ಜಗಳ ಆಕಾವು, ಬಿಡಿಸ್ಕೋತೀರಿ ಬಿಡಿಸ್ಕೋತೀರಿ ಅಂತಕ್ಕಂಥ ಸಂದರ್ಭದೊಳಗೆ ಇಲ್ಲಿ ನಾವು ಆಟ್ ಟು ಅನ್ನ ಬಳಸ್ತೀವಿ. ತಲೆಯಾಗಿರ್ಲಿ, ಡ್ಯೂಟಿ ಮತ್ತು ಅಡ್ವೈಸ್. ಕೆಲವೊಂದಿಷ್ಟು ಅಡ್ವೈಸ್ಗಳನ್ನು ಕೂಡ ನಾವು ಏನ್ ಮಾಡ್ತೀವಿ? ಆಟ್ ಟು ಬಳಸ್ತೀವಿ. ನೆಕ್ಸ್ಟ್ ನೋಡ್ರಿ, ನೀಡ್ ಮತ್ತು ನೆಸೆಸಿಟಿ. ನೀಡ್ ಅನ್ನ ಯಾವಾಗ ಬಳಸ್ತೀವಪ್ಪ ಅಂದ್ರೆ ನಮಗ ಏನೋ ಒಂದು ವಸ್ತುವಿನ ಬಗ್ಗೆ ಬಹಳಷ್ಟು ಏನಪ್ಪ ಅಂದ್ರೆ ನೀಡ್ ಐತಿ, ಅವಶ್ಯಕತೆ ಐತಿ. ಅವಶ್ಯಕತೆಯನ್ನ ಹೇಳುವಾಗ ಮಾತ್ರ ನೀಡ್ ಬಳಸ್ತೀವಿ. ಇದು ಯಾರಿಗೂ ಕನ್ಫ್ಯೂಸ್ ಆಗಲ್ಲ, ತಲೆ ಕೆಡಿಸೋದು. ಯು ನೀಡ್ ನಾಟ್ ವರಿ. ನೀ ಏನ್ ಮಾಡಬೇಡ, ಕಾಳಜಿ ಮಾಡಬೇಡ, ಅದು ನಿನಗ ಅವಶ್ಯಕತೆ ಇಲ್ಲ. ಯು ನೀಡ್ ಟು ಹರಿ ಅಪ್. ನೀ ಬಹಳ ಜಲ್ದಿ ಹೋಗ್ಬೇಕ, ಯಾಕಂದ್ರೆ ಈಗ ಹರಿ ಅಪ್ ನಿಂದು ಕೆಲಸ ಆಗ್ಬೇಕಾದ್ರೆ ನೀ ಜಲ್ದಿ ಹೋಗ್ಬೇಕು ಅಂತಂದ. ಇನ್ನು ಡೇರ್ ಅಂದ್ರೆ ಕರೇಜ್ ಹೇಳುವಾಗ, ಹೌ ಡೇರ್ ಯು, ನಿನಗೆ ಎಷ್ಟು ಧೈರ್ಯ ಐತಿ. ಹಾಗೆ ಡೇರ್ ಯು ಕ್ವಶನ್ ಮೀ. ನನಗ ಪ್ರಶ್ನೆ ಮಾಡುವ ಆತ್ಮಬಲ ಬತ್ತು, ಧೈರ್ಯ ಬತ್ತು ಅಂತ ಕೇಳುವಾಗ ನಾವೇನನ್ನ ಬಳಸ್ತೀವಿ? ಡೇರ್ ಅನ್ನ ಬಳಸ್ತೀವಿ. ಟ್ರೂತ್ ಆರ್ ಡೇರ್ ಗೇಮ್ ರೀ, ಅದನ್ನ ಆಡುವಾಗ ನೀವು ಏನ್ ಮಾಡ್ತೀರಿ? ಇದನ್ನ ಬಳಸ್ತೀರಿ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಾರೆ? ಯೂಸ್ಡ್ ಟು. ಯಾವ್ದ್ರಿ? ಯೂಸ್ಡ್ ಟು. ಇದೇನಪ್ಪ ಅಂತಾರ? ಪಾಸ್ಟ್ ಹ್ಯಾಬಿಟ ಮತ್ತು ಪಾಸ್ಟ್ ಸ್ಟೇಟ್, ಆವಾಗಿನ ಸಿಚುವೇಶನ್ ಅಂದ್ರೆ ಸ್ಟೇಟ್ ಅಂದ್ರೆ ಅವಾಗಿನ ಸಿಚುವೇಶನ್ ಮತ್ತು ಹ್ಯಾಬಿಟ್ ಅನ್ನ ಹೇಳಿಕೆ. ಐ ಯೂಸ್ ಟು ಪ್ಲೇ ಕ್ರಿಕೆಟ್. ನಾವಾಗ ಏನ್ ಮಾಡ್ತಿದ್ದೆ? ಕ್ರಿಕೆಟ್ ಆಡ್ತಿದ್ದೆ. ನನ್ನನ್ನ ಅದಕ್ಕೆ ಬಳಕೆ ಆಗ್ತಿತ್ತು, ನಾ ಅದಕ್ಕೆ ಬಳಕೆ ಆಗ್ತಿದ್ದೆ ಅಂತ. ಸಿ ಯೂಸ್ ಟು ಲೈವ್ ಇನ್ ಬೆಂಗಳೂರು. ಅವಳು ಬೆಂಗಳೂರಲ್ಲಿ ವಾಸಿಸ್ತಿದ್ದು. ಇಲ್ಲಿ ಯೂಸ್ ಟು ಮುಂದೆ ಏನಾಗಬೇಕು? ಸ್ಟ್ರಕ್ಚರ್ ಯಾವಾಗ್ಲೂ V1 ಇರ್ಬೇಕ್ರಿ. ಯಾಕೆ ಹೇಳ್ರಿ? V2 ಆಗೈತ್ರಿ ಇಲ್ಲಿ, ಯೂಸ್ಡ್. ಅದಕ್ಕೇನಾಗಬೇಕು? V1 ಆಗ್ಬೇಕು. ಇದು ತಲೆಯಾಗಿರ್ಲಿ. ಯೂಸ್ ಟು ಪ್ಯಾಟರ್ನ್, ಇದು ಪ್ಯಾಟರ್ನ್ ಗೊತ್ತಪ್ಪ ಅಂತಾರ ನಿಮಗ, ಮುಂದೆ ಏನಾಗಲ್ಲ, ಇದು ಕನ್ಫ್ಯೂಸ್ ಆಗಂಗಿಲ್ಲ. ಯೂಸ್ ಟು ಮುಂದೆ ಕಂಪಲ್ಸರಿ ಏನಿರ್ಬೇಕ್ರಿ? V1 ಇರಬೇಕು. ಇನ್ನು ಕೆಲವೊಂದಿಷ್ಟು ಗೋಲ್ಡನ್ ರೂಲ್ ಅದಾವ್ರಿ. ಅಂದ್ರ ಈ ರೂಲ್ಸ್ ಕಂಪಲ್ಸರಿ ನೆನಪಿಟ್ಕೊಳ್ಳೇಬೇಕು. ಅದಕ್ಕೆ ಏನ್ ಮಾಡ್ರಿ? ನೆನಪನ್ನೇ ಇಟ್ಕೊಳ್ಬೇಕು. ಅದಕ್ಕೆ ಏನ್ ಮಾಡ್ರಿ? ಬರ್ಕೊಡ್ರಿ, ಮರಿಬೇಡ್ರಿ. ಸ್ಟಾರ್ ಮಾರ್ಕ್ ಹಾಕಿ ಗೋಲ್ಡನ್ ರೂಲ್ ಅಂತ ಹೇಳಿ ಅದಕ್ಕೆ ಬರ್ದೇನೆ. ಆಫ್ಟರ್ ಅ ಮಾಡೆಲ್ ಯೂಸ್ ದ ಬೇಸ್ ಫಾರ್ಮ್ ಆಫ್ ಫಾರ್ಮ್. ಕಂಪಲ್ಸರಿ ಏನಾಗಿದಪ್ಪ ಅಂತಾರ, ಎಲ್ಲರೇ ನೀವು ಮಾಡೆಲ್ಸ್ ಯೂಸ್ ಮಾಡಿದ್ರಿ ಅಂದ್ರ ಅದ್ರ ಮುಂದಿರ್ತಕ್ಕಂಥ ಕ್ರಿಯಾಪದವನ್ನ ಮೊದಲನೇ ರೂಪದಲ್ಲಿಯೇ ಬರೀಬೇಕು. ಹಿ ಕ್ಯಾನ್ ಸ್ಪೀಕ್ ಇಂಗ್ಲಿಷ್.
ಸರ ಮೊದಲನೇ ಏನಪ್ಪಾ ಅಂತಾರ ಇನ್ಡೆಫಿನಿಟ್ ಪ್ರೆಸೆಂಟ್ ಟೆನ್ಸ್ ವಾಕ್ಯ ಆಯ್ತ ಸ್ಪೀಕ್ಸ್ ಎಲ್ಲರ ಹಾಕಿರಪ್ಪ ಅಂದ್ರೆ ಇದು ತಪ್ಪು. ಹಂಗೆ ಯು ಮಸ್ಟ್ ಓಬೇ ದ ರೂಲ್ಸ್, ಯು ಮಸ್ಟ್ ಓಬೇ ದ ರೂಲ್ಸ್ ತಲೆಯಾಗಿರ್ಲಿ. ಅಂದ್ರೆ ಮಣ್ಣೊಂದು ಕ್ವಶನ್ ಕೇಳಿದ್ರೆ ಯಾರು ಮಸ್ಟ್ ಮುಂದೆ ಓಬೇಡ್ ಇತ್ತಾನ ಹೆಂಗ್ ಮಾಡಿದ್ರಿ ಅಂತೇಳಿ. ಓಬೇಡ್ ಅಂತೂ ಬರೋದೇ ಇಲ್ಲದ, ಬಂದಿತ್ತಪ್ಪ ಅಂದ್ರೆ ತಪ್ಪದು. ಆಕ್ಟಿವ್ ಆಯ್ಸ್ ಪ್ಯಾಸಿವ್ ಮಾಡೋತ್ನ ಬಂದಿತ್ತು ನೋಡ್ರಿ. ಯು ಮಸ್ಟ್ ಓಬೇ ದ ರೂಲ್ಸ್ ಇದನ್ನ ಕೊಟ್ಟಿದ್ ನಾನು, ಅದಕ್ಕೆ ಹೊಳ್ಳಿ ಅದನ್ನ ಬರೋದ ನೀವು, ಯಾಕಂದ್ರೆ ಕನ್ಫ್ಯೂಸ್ ಆಗಬಾರ್ದು. ಯು ಮಸ್ಟ್ ಮುಂದೆ ಓಬೇಡ್ ಹಚ್ಚಾಕ್ ಬರುವುದಿಲ್ಲ. ಯಾಕಪ್ಪ ಅಂತಾರ ಮಾಡಲ್ಸ್ ಯೂಸ್ ಮಾಡಿದ್ರಿ ಅಂದ್ರ ಅದ್ರ ಮುಂದೆ ಕಂಪಲ್ಸರಿ V1 ಅನ್ನ ಹಚ್ಚಬೇಕು. ಯು ಶುಡ್ ಸ್ಟಡಿ ವೆಲ್. ಏನ್ರಿದ ಸಜೆಷನ್, ನೀನು ಸರಿಯಾಗಿ ಅಭ್ಯಾಸ ಮಾಡಬೇಕು. ಸ್ಟಡಿ ಐತಿ ನೋಡ್ರಿ, ಸ್ಟಡಿ ಆಗುದಿಲ್ಲ. ಯಾವ್ದ ಮಾಡಲ್ ಇರ್ಲಿ, ಅದು ಮಾಡಲ್ ಯೂಸ್ ಮಾಡಿದ್ರಪ್ಪ ಅಂದ್ರ ಅದ್ರ ಮುಂದೆ ಏನಾಗಿರ್ಬೇಕು V1 ಅನ್ನ ಹಚ್ಚಬೇಕು. ಸಪೋಸ್ ಎಲ್ಲಾರೆ ನೀವು ಬಿಟ್ಟು ಬೇರೆ ಯಾವ್ದಾರ ಹಚ್ಚಿರಪ್ಪ ಅಂತಾರ ಮಾಡಲ್ ಯೂಸ್ ಮಾಡ್ತಕ್ಕಂಥ ನಿಯಮ ತಪ್ಪಾಗ್ತದ, ನಿಯಮ ಬಾಹಿರ ಆಕತಿ, ಗ್ರಾಮರ್ ಫೇಲ್ ಆಕತಿ. ಇನ್ನು ಮಾಡಲ್ ಇದ್ದಾಗ ಪ್ಯಾಸಿವೈಸ್ ಮಾಡ್ಬೇಕಾದಾಗ ಇದನ್ನ ಮತ್ತೊಮ್ಮೆ ನಿಯಮ ಏನು ಹೇಳಕತ್ತೀನಿ, ಆಲ್ರೆಡಿ ಹೇಳೈತಿದ್ನಿ, ಆದ್ರೂ ಮತ್ತೊಮ್ಮೆ ಹೇಳ್ತೀನಿ ನಿಮಗೆ. ಮಾಡಲ್ ಇದ್ದಾಗ ಪ್ಯಾಸಿವೈಸ್ ಮಾಡ್ಬೇಕಂದ್ರ ಮಾಡಲ್ ಇದಕ್ಕಿದ್ದಂಗೆ ಬರಿತೀರಿ, ಅದರ ಮುಂದೆ ಏನ್ ಮಾಡ್ಬೇಕು ಅಂತಾರ BE ಹಚ್ಬೇಕು, ಆಮೇಲೆ ವರ್ಬ್ 3 ಮಾಡ್ಬೇಕು. ಪ್ಯಾಸಿವ್ ಮಾಡುವಾಗ್ರೆ ಯು ಮಸ್ಟ್ ಒಬೇ ದ ರೂಲ್ಸ್ ಇತ್ರಿ, ಅದನ್ನ ಹೆಂಗ್ ಮಾಡೋದು ಹೇಳಿದ್ ನಾನು, ದ ರೂಲ್ಸ್ ಮಸ್ಟ್ ಬಿ ಒಬೇಡ್. ಹಾಗೆ ದೇ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಸಾಲ್ವ್ಡ್ ಫ್ರಮ್ ದ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಸಾಲ್ವ್ಡ್ ಬೈ ದೆಮ್ ಬರೆದ್ರು ತಪ್ಪಿಲ್ಲ. ಬೈ ದೆಮ್ ಬರೆದ್ರು ತಪ್ಪಿಲ್ಲ, ಇಷ್ಟ ಬರೆದ್ರು ತಪ್ಪಿಲ್ಲ. ಸೊ ಒಮ್ಮೆ ಏನಾಗಿ ಬಿಡ್ತಪ್ಪ, ಕ್ವಶನ್ ಪೇಪರ್ದಾಗ ಇಷ್ಟ ಕೊಟ್ಟಿರ್ತಾರ್ರಿ ಸರ್, ಬೈ ಇಲ್ಲ ದೆಮ್ ಇಲ್ಲ ಅಂತೇಳಿ ಇದನ್ನ ಬಿಟ್ಟು ಮತ್ತೊಂದು ಯಾವ್ದ್ರೊಳಗೆ ಬೈ ದೆಮ್ ಇರ್ತತಿ ಅದನ್ನ ಹಾಕಿ ಬಂದ್ಬಿಟ್ಟಿರ್ತೀವಿ ನಾವು, ಅದು ತಪ್ಪಾಕತ್ರಿ. ಈ ರೂಲ್ಸ್ ಇದು ಕಂಪಲ್ಸರಿ ಫಾಲೋ ಆಗ್ಬೇಕು ನೋಡ್ರಿ. ನಡುವಿಂದ ಮಾಡಲ್ಸ B3 ತಲೆಯಾಗಿ ಇಟ್ಕೊಳ್ರಿ. ಏನಾಗ್ಬಿಡ್ತತಿ, ನಾವು 6 ನಿಯಮ ಓದ್ಕೊಂಡು ಹೋಗಿರ್ತೀವ್ರಿ. ಕಂಪಲ್ಸರಿ ಏನಾಗಬೇಕು, ಸಬ್ಜೆಕ್ಟ್ ಇದ್ದಿದ್ದು ಅಬ್ಜೆಕ್ಟ್ ಆಗ್ಬೇಕು, ಅಬ್ಜೆಕ್ಟ್ ಇದ್ದಿದ್ದು ಸಬ್ಜೆಕ್ಟ್ ಆಗ್ಬೇಕು, ಆಮೇಲೆ ಏನಾಗಬೇಕು ಸಬ್ಜೆಕ್ಟ್ ಮುಂದೆ ನಾವೇನ್ ಮಾಡ್ಬೇಕು ಬೈ ಬರಿಬೇಕು ಅಂತಕ್ಕಂಥದ್ದು ನಮ್ಮ ನಿಯಮ ಹೇಳಿರ್ತತಿ. ನಾವು ಒಂದು ಬಯಾಟ್ ಮಾಡ್ಕೊಂಡು ಹೋಗಿರ್ತೀವಿ. ಬಯಾಟ್ ಮಾಡ್ಕೊಂಡು ಹೋಗಿ ಇಲ್ಲಿ 4 ಆಪ್ಷನ್ ನೋಡ್ತೀವಿ. 4 ಆಪ್ಷನ್ ಅದೊಳಗೆ ಯಾವುದೋ ಒಂದಕ್ಕೆ ಬೈ ದೆಮ್ ಇರ್ತತಿ, ಬಟ್ ರೂಲ್ ಇದು ಫಾಲೋ ಆಗಿರಂಗಿಲ್ಲ. ಅದಕ್ಕೆ ಟಿಕ್ ಹಾಕಿ ಬಂದಿರ್ತೀವಿ. ಅವಾಗ ಏನಾಕತಿ, ವಿನಾಕಾರಣ ನಮ್ದೊಂದು ಮಾರ್ಸ ಹೋಗ್ತದ. ಅದಕ್ಕೆ ಅದನ್ನ ಎಕ್ಸಾಂಪಲ್ ಅಷ್ಟ ಬರೆದು ಹೇಳತ್ತೇನ್ರಿ ನಾ. ಈಗ ಸಪೋಸ್ ಏನಾರ ಇತ್ತಪ್ಪ ಅಂದ್ರೆ ಇಲ್ಲಿ ಬೈ ದೆಮ್ ಬರೆದ್ರು ಕೂಡ ತಪ್ಪಿಲ್ಲ. ಇನ್ನ ಮಾಡಲ್ಸ್ ಇದು ಪರ್ಫೆಕ್ಟ್ ಇದ್ದಾಗ, ಮಾಡಲ್ ಇದ್ದು ಪರ್ಫೆಕ್ಟ್ ಇದ್ದಾಗ ಏನಾಗ್ತತಿ ನೋಡ್ರಿ. ಇದೇ ಮಾಡಲ್ ಮುಂದ ಕ್ರಿಯಾಪದವನ್ನು ಬಳಸಿದ್ರೆ ಇಲ್ಲಿ V1 ಬಳಸ್ತಿದ್ವಿ ನಾವು. ಇಲ್ಲಿ ಮಾಡಲ್ ಮುಂದ ಹ್ಯಾವ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಬಂದದ. ಪರ್ಫೆಕ್ಟ್ ಯಾವ್ರಿ, ಹ್ಯಾಸ್ ಅ, ಹ್ಯಾವ್ ಅ, ಹ್ಯಾಡ್. ಹ್ಯಾಸ್ ಅ, ಹ್ಯಾವ್ ಅ, ಹ್ಯಾಡ್ ಇವು 3 ಪರ್ಫೆಕ್ಟ್. ಇವು 3ರಾಗ ಯಾವ್ದ್ರ ಒಂದು ಇತ್ತಪ್ಪ ಬರ್ದಿದ್ರಿಪ್ಪ ಅಂತಾರ ನೀವು, ಏನಾಗತಿ, ಇದು ವರ್ಬ 3ನೇ ರೂಪವನ್ನ ಪಡ್ಕೊಳ್ತದ. ಮತ್ ಇನ್ನೊಂದ್ರಿ ತಲೆಯಾಗಿರ್ಲಿ, ಇಲ್ಲಿ ನಾವು ಏನಪ್ಪಾ ಅಂತಾರ ಮಾಡಲ್ಸ್ ಬಳಸಿದೀವಿ ಅಂದ್ರೆ ಅಲ್ಲಿ ಹ್ಯಾಸ್ ಬರಂಗಿಲ್ರಿ, ಓನ್ಲಿ ಹ್ಯಾವ್ ಬರ್ತದ, ಆಮೇಲೆ ಹ್ಯಾಡ್ ಬರ್ತದೆ. ಸಿ ಐತಿಪಾ ಅಂತೇಳಿ ಹ್ಯಾಸ್ ಹಚ್ಚಂಗಿಲ್ಲ, ಇಲ್ಲಿ ಹ್ಯಾಸ್ ಹಚ್ಚಾಕ್ ಬರಂಗಿಲ್ಲ, ಹ್ಯಾವ್ ಹಚ್ಬೇಕ್ರಿ. ಇಲ್ಲಿ ಏನ್ ಹಚ್ಬೇಕು, ಹ್ಯಾವ್ ಹಚ್ಬೇಕು. ಇದೊಂದು ನಿಯಮ ತಲೆಯಾಗಿರ್ಲಿ. ಯಾಕಪ್ಪ ಅಂತಾರ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಓದಿರ್ತೀವಿ, ಅಲ್ಲಿ ಹ್ಯಾಸ್ ಆರ್ ಹ್ಯಾವ್ ಇರ್ತೈತಿ, ಅದನ್ನ ತೆಗೆದು ಇಲ್ಲಿ ಹಾಕ್ತಿವಿ. ಆದ್ರ ನಾ ಹೇಳಿದ್ನಿ ಪರ್ಫೆಕ್ಟ್ಗಳು ಯಾವ ಅನ್ನೋದು ಹೇಳಕ್ ಹೋಗಿದ್ನಿ ನಾನು, ಅದಕ್ಕೆ ಹ್ಯಾಸ್ ಅಂತ ಹೇಳಿದ್ನಿ. ಅದಕ್ಕೆ ಮತ್ತೆ ನೀವು ಕನ್ಫ್ಯೂಸ್ ಆಗ್ಬೇಡ್ರಿ. ಈ ಹ್ಯಾಸ್ ಮಾಡಲ್ಸ್ ಇದ್ದಾಗ ಬರೋದಿಲ್ರಿ, ಕೇವಲ ಬರ್ತಕ್ಕಂಥ 2 ಇವುಗಳನ್ನ ನಾವೇನ್ ಮಾಡ್ತೀವಿ, ಇಲ್ಲಿ V3 ಅನ್ನ ಬಳಸ್ತೀವಿ. ತಿಳಿತ್ರಿ? ನೆಕ್ಸ್ಟ್ ಬರೋಣ.
KPSC ಒಳಗೆ ಕ್ವಿಕ್ ಬಳಸ್ಬೇಕಾದಾಗ ಕ್ವಿಕ್ ರಿವಿಷನ್ ರೀ ನಿಮಗೆ. ಇನ್ಕಸ್ತಕ್ಕ ಏನು ನೋಡ್ರಿ ಇದೆಲ್ಲ ಪಾಠ. ಇನ್ನು ರಿವಿಷನ್ ಮಾಡ್ಕೋಬೇಕಾದ್ರೆ ಇಷ್ಟು ಗೊತ್ತಿದ್ರೆ ಸಾಕ್ರಿ. ಇಲ್ಲಿ ನೋಡ್ರಲ್ಲ ಒಂದೊಂದಾಗಿ ಅದಾವ ನೋಡ್ರಿ, ಎಲ್ಲಾನ ಕವರ್ ಆದಂಗೆ ಆಗೈತಿ ಇದ್ರೊಳಗ. ಯಾಕಪ್ಪ ಅಂತಾರೆ ಇಲ್ಲಿ ಶುದ್ಧ ಆಟ ಸೇಮ್ ಇರ್ತೈತ್ರಿ. ಹೆಚ್ಚಾಗಿ ಕೇಳ್ತಕ್ಕಂಥ ಪ್ರಶ್ನೆಗಳನ್ನ ಇವತ್ರ ಮ್ಯಾಗ ಕೇಳ್ತಾರ. ಎಲ್ಲಿ ಆಟ ಗೀಟ ಎಲ್ಲಿ ಕೇಳಿಲ್ಲ, ಆದ್ರೂ ಇರ್ಲಿ ಗೊತ್ತಿರ್ಲಿ ಅಂತ ಹೇಳಿನಿ. ಕ್ಯಾನ, ಕುಡ್ಡ, ಮೇ, ಮೈಟ, ಮಸ್ಟ, ಶುದ್ಧ, ಉಡ್ಡ ಇವು ಯಾವಾಗ ಬಳಕೆ ಹಾಕೊಂಡು ಗೊತ್ತಿರ್ಬೇಕು. ಕ್ಯಾನ್ ಎಬಿಲಿಟಿ ಮತ್ತು ಪರ್ಮಿಷನ್. ಪರ್ಮಿಷನ್ ಯಾರು ತಕ್ರಿ? ನಮ್ಮ ಜೋಡಿ ಇರ್ತಕ್ಕಂಥ ಸಮಾನ ಮನಸ್ಕರ್ತಕ್ಕ ಅಂದ್ರೆ ಚಿರಪರಿಚಿತ ಇರ್ತಕ್ಕಂಥ. ಕುಡ್ಡ ಪಾಸ್ಟ್ ಎಬಿಲಿಟಿ, ಪೊಲೈಟ್ ರಿಕ್ವೆಸ್ಟ್ ಅಂದ್ರೆ ಸೌಮ್ಯವಾಗಿ ಕೇಳ್ಕೊಳ್ತಕ್ಕಂಥ ಒಂದು ರಿಕ್ವೆಸ್ಟ್ಗೆ. ಇಲ್ಲಿ ಪರ್ಮಿಷನ್ ಹೆಂಗಪ್ಪ ಅಂದ್ರೆ ಪೊಲೈಟ್ ಪರ್ಮಿಷನ್. ಇದೇನೈತಿ ನಮ್ಮ ಜೋಡಿ ಇದ್ದವ್ರಿಗೆ, ಇದು ನಮ್ಕಿಂತ ಹೈಯರ್ ಅಥಾರಿಟಿ ಇದ್ದವ್ರಿಗೆ. ಹಾಗೆ ಪಾಸಿಬಿಲಿಟಿ. ಪಾಸಿಬಿಲಿಟಿಯನ್ನ ದಟ್ಟವಾಗಿರ್ತಕ್ಕಂಥ ಪಾಸಿಬಿಲಿಟಿಯನ್ನು ಹೇಳುವಾಗ ನಾವೇನು ಮಾಡ್ತೀವಿ? ಮೇ ಅನ್ನ ಬಳಸ್ತೀವಿ. ವೀಕ್ ಪಾಸಿಬಿಲಿಟಿ ಇದ್ದಾಗ ಏನು ಮಾಡ್ತೀವಿ ನಾವು? ಮೈಟ್ ಅನ್ನ ಬಳಸ್ತೀವಿ. ಹಾಗೆ ಮಸ್ಟ್ ಯಾವಾಗ? ಸ್ಟ್ರಾಂಗ್ ಅಬ್ಲಿಗೇಷನ್ ಮತ್ತು ನೆಸೆಸಿಟಿ ಇದ್ದಾಗ. ಹಾಗೆ ಶುಡ್ ಏನ? ಅಡ್ವೈಸ್. ವುಡ್ ಪೊಲೈಟ್ ರಿಕ್ವೆಸ್ಟ್. ಹಾಗೆ ಏನಪ್ಪಾ ಅಂತಾರೆ? ಪ್ರಿಫರೆನ್ಸ್ ಹೇಳುವಾಗ. ಇಲ್ಲಿ ಇನ್ಕಸ್ತಕ್ಕ ಹೇಳಿದ್ದಕ್ಕ ಏನಪ್ಪಾ ಅಂತಾರೆ ನಿಮಗೆ ಅರ್ಥ ಆಗೇತಿ ಅಂತ ಅನ್ಕೊಂಡೇನಿ. ಇನ್ನೇನಪ್ಪಾ ಅಂತಾರೆ ನಿಮಗೆ ಇನ್ನೊಂದು ಹೇಳ್ಬೇಕಾಗಿದ್ದು ಏನಪ್ಪಾ ಅಂತಾರೆ, ನಮಗೆ ಸಿಂಪಲ್ ಆಗಿ ಏನು ಗೊತ್ತಾಗಬೇಕು? ಒಂದ ಕಡೆ ಎಲ್ಲಾನು ಸಿಗ್ಬೇಕ್ರಿ ಸರ ಅಂದ್ರೆ ಇದೊಂದು ಚಾರ್ಟ್ ನೋಡ್ಕೊಂಡ್ಬಿಡ್ರಿ. ಇದನ್ನ ಪ್ರಿಂಟ್ ತೆಗೆದು ಯಾವ್ದ್ರ ಗಾಡಿಗೆ ಅಟಕಾಯಿಸಿರಪ್ಪ ಅಂತಾರೆ ತೀರ್ ಬಗೆ ಹರಿತೀರಿ. ಮಾಡಲ್ಸ್ ಎಲ್ಲಾನು ಒಂದ ಕಡೆ ಸಿಗ್ತಾವ ನೋಡ್ರಿ. ವಾಟ್ ಆರ್ ದ ಮಾಡಲ್ಸ್? ಮಾಡಲ್ಸ್ಗ ಏನಪ್ಪ ಅಂದ್ರೆ ನಾವು ಮಾಡಲ್ಸ್ ಅಂದ್ರೆ ಏನು ಅನ್ನೋದು ಏನಾಗೈತಿ ಅರ್ಥವನ್ನ ಇದ್ರಾಗ ಸ್ಟ್ಯಾಂಪ್ ಮಾಡೀನಿ. ನೆಕ್ಸ್ಟ್ ನೋಡ್ರಿ ಕಾಮನ್ ಮಾಡಲ್ಸ್. ಕಾಮನ್ ಆಗಿ ನಾವು ಯಾವ್ಯಾವ ಮಾಡಲ್ಸ್ಗಳನ್ನ ಬಳಕೆ ಮಾಡ್ತೀವಿ ಅನ್ನೋದನ್ನು ಸ್ಟ್ಯಾಂಪ್ ಮಾಡೀನಿ. ಅದನ್ನ ಯಾವ್ದಕ್ಕೆ ಬಳಕೆ ಮಾಡ್ತೀವಿ ಅನ್ನೋ ಸ್ಟ್ಯಾಂಪ್ ಮಾಡೀನಿ. ಎಕ್ಸಾಂಪಲ್ ಕೂಡ ಮುಂದ್ಗಡೆ ಸ್ಟ್ಯಾಂಪ್ ಮಾಡೇನಿ. ಮುಂದೆ ಯೂಸ್ ಆಫ್ ಮಾಡಲ್ಸ್ ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದನ್ನು ಕೂಡ ಕೆಲವು 8 ಸಿಚುವೇಶನ್ಗಳನ್ನ ಇಲ್ಲಿ ಹೇಳೀನಿ. ಅದಾದ ನಂತರ ಸ್ಟ್ರಕ್ಚರ್ ಆಫ್ ಮಾಡಲ್ಸ್. ಮಾಡಲ್ ಸ್ಟ್ರಕ್ಚರ್ ಹೆಂಗದ, ಅವತ್ತು ಎಲ್ಲಿ ಬಳಸ್ತೀವಿ, ಹೆಂಗೆ ಬಳಸ್ಬೇಕು, V1 ಎಲ್ಲಿ ಹಚ್ಬೇಕು, V2 ಎಲ್ಲಿ ಹಚ್ಬೇಕು, V3 ಎಲ್ಲಿ ಹಚ್ಬೇಕು ಅನ್ನೋದು ಹೇಳಿದ್ವಿ. ಮಾಡಲ್ಸ್ ಪ್ಲಸ್ B ಪ್ಲಸ್ V3 ಪ್ಯಾಸಿವ್ದೊಳಗೆ ಹೆಂಗೆ ಬಳಸ್ತೀವಿ ಅನ್ನೋದನ್ನ ಹೇಳಿದ್ವಿ. ಆಮ್ಯಾಗ ಇದು ಮಾಡಲ್ ಪರ್ಫೆಕ್ಟ್, ಮಾಡಲ್ ಹ್ಯಾವ್, ಮಾಡಲ್ ಪರ್ಫೆಕ್ಟ್ ಬಗ್ಗೆ ಹೇಳೈತಿ. ಇಲ್ಲಿ ಮಾಡಲ್ ಆದ ನಂತರ ಹ್ಯಾವ್ ಮತ್ತು V3 ಹೆಂಗೆ ಬರುತ್ತೆ ಅಂತ ಹೇಳಿದ್ರಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ ರೀ. ಇದ್ರಾಗ ನಾವು ಯಾವುದನ್ನ ನೆನಪಿಟ್ಕೊಳ್ಬೇಕು ಅನ್ನತಕ್ಕಂಥ ಒಂದು 4 ಪಾಯಿಂಟ್ಗಳನ್ನ, 5 ಪಾಯಿಂಟ್ಗಳದಾವ. ಆ 5 ಪಾಯಿಂಟ್ಗಳನ್ನ ಇದ್ರೊಳಗೆ ಹೇಳಿದ್ವಿ. ಇನ್ನೇನಪ್ಪಾ ಅಂತಂದ್ರೆ ಎಕ್ಸಾಮ್ ಟಿಪ್ಸ್ ಇಲ್ಲಿ ಐತಿ ನೋಡ್ರಿ. ಮೇನ್ ಫೋಕಸ್ ಆನ್ ದ ಮೀನಿಂಗ್ ಆಫ್ ದಿ ಸೆಂಟೆನ್ಸ್. ಮಾಡಲ್ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸೆಂಟೆನ್ಸ್ ಮೀನಿಂಗ್ ಮೇಲೆ ಫೋಕಸ್ ಮಾಡಿರ್ಬೇಕು. ಸೆಂಟೆನ್ಸ್ ಮೀನಿಂಗ್ ಮೇಲೆ ಫೋಕಸ್ ಮಾಡಿರ್ಬೇಕು. ಐಡೆಂಟಿಫೈ ದ ಯೂಸ್ ಆಫ್ ಮಾಡಲ್ಸ್. ಅಲ್ಲಿ ಮಾಡಲ್ ಯಾವ್ದು ಯೂಸ್ ಆಗೈತೆ ಅನ್ನೋದನ್ನ ಮೊದಲು ಗುರುತಿಸ್ಕೊಳ್ರಿ. ಮೊದಲು ಸೆಂಟೆನ್ಸ್ ನೋಡ್ರಿ, ಆಮೇಲೆ ಅದನ್ನು ಗುರುತಿಸ್ಕೊಳ್ರಿ. ಎಲಿಮಿನೇಟ್ ಇನ್ಕರೆಕ್ಟ್ ಆಪ್ಷನ್. ನೋಡ್ರಿ ಏನ್ ಮಾಡ್ಕೋತವ್ರಿ ನೀವು, ಡೈರೆಕ್ಟ್ ಆಗಿ ಆಪ್ಷನ್ ಟಿಕ್ ಹಾಕಕ್ ಹೋದ್ರೆ ನೀವು ಸರಿ ಉತ್ತರ ಟಿಕ್ ಹಾಕಕ್ ಹೋದ್ರೆ ತಪ್ಪಾಕತ್ತೆ. ನೀವ್ ಏನ್ ಮಾಡ್ಬೇಕು ಅಂದ್ರೆ ಸರಿಯಾದ ಉತ್ತರಕ್ಕಿಂತ ಯಾವ್ದು ಸರಿ ಅಲ್ಲ ಅವತ್ತು ಎಲಿಮಿನೇಷನ್ ಮಾಡ್ಕೋತ ಹೋಗ್ಬೇಕು. ಚೂಸ್ ದ ಮೋಸ್ಟ್ ಸೂಟೇಬಲ್ ಮಾಡಲ್ ಅಕಾರ್ಡಿಂಗ್ ಟು ದ ಕಾಂಟೆಕ್ಸ್ಟ್. ಇಲ್ಲೇನು ಕೊಟ್ಟಿದಾರಲ್ಲ ಅದ್ರೊಳಗೆ ಅಗದಿ ಕರೆಕ್ಟ್ ಆಗಿರ್ತಕ್ಕಂಥ ಮಾಡಲ್ ಅನ್ನ ಹುಡುಕಿ ಟಿಕ್ ಹಾಕಿದ್ರಪ್ಪ ಅಂತಾರೆ ನಿಮ್ಮ ಕೆಲಸ ಮುಗೀತು. ಸೊ ಇಲ್ಲಿವರೆಗೆ ನಾನು ಹೇಳಿರ್ತಕ್ಕಂಥ ಮಾಡಲ್ಸ್ ಎಷ್ಟು ಉಪಯುಕ್ತ ಆಗ್ತದ ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರ್ತಕ್ಕಂಥ ಅಷ್ಟು ಮಾಡಲ್ಸ್ ಬಗ್ಗೆ ತಿಳಿದಷ್ಟು ಹೇಳೀನಿ. ಹೋಗುವಾಗ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮತ್ತು ಲೈಕ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳ್ರಿ. ಯಾಕಪ್ಪ ಅಂದ್ರೆ ಎಕ್ಸಾಮ್ ಭಾಳ ನಿಯರ್ ಬಂದವ. ಎಕ್ಸಾಮ್ಗೋಸ್ಕರ ತಯಾರಿ ಜೋರಾಗೆ ನಡೆದತಿ. ಯಾಕೆ ಇಲ್ಲಿವರೆಗೆ ನನಗೆ ಯಾವ ಕಮೆಂಟ್ ಬಂದಿರಲಿಲ್ಲ. ಬಟ್ ಏನಾಗ್ಯದಪ್ಪ ಅಂದ್ರೆ ಈ ಕಮೆಂಟ್ ಅಷ್ಟೇ ಯಾಕೆ ನಮ್ಗೆ ಇನ್ಸ್ಟಾಗ್ರಾಮ್ಗಳು ಮೆಸೇಜೇ ಬರಾಕತ್ತವ್ರಿ ಡೈರೆಕ್ಟ್, ಸರ್ ಇದನ್ನ ಹೇಳ್ರಿ ಅಂತೇಳಿ. ಸೊ ನಾವು ನಮಗೆ ತಿಳಿದಟ್ಟನ್ನ ಹೇಳಕತ್ತೀವಿ. ಆದಷ್ಟು ಮಟ್ಟಿಗೆ ಇದರ ಲಾಭ ಪಡ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದೊಳಗೆ ನಾ ಏನು ಮಾಡೀನಿ ಮಾಡಲ್ಸ್ ಬಗ್ಗೆ ಹೇಳೀನಿ. ಅವರು
ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಿರೋರ ಪ್ರಕಾರ ನಾಳೆ ನಾನು ಏನ್ ಮಾಡ್ತೇನಪ್ಪ ಅಂದ್ರೆ ಕ್ವಶನ್ ಬಿದ್ದಿದ್ದು ಅಣುಕಿತ್ತವೆ ಸರ ಯಾವ ಬೀಳ್ತಾವ ಅನ್ನೋದನ್ನ ಹೇಳ್ರಿ. ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಕ್ವಶನ್ಗಳನ್ನ ಹೇಳ್ರಿ ಅಂದಾರ. ನಾ ಆಲ್ರೆಡಿ 25 ಕ್ವಶನ್ಗಳನ್ನ ರೆಡಿ ಮಾಡಿ ಇಟ್ಟೀನಿ. ಬಟ್ ಬಹಳ ಲೆಂದಿ ಆಕತ್ ವಿಡಿಯೋ ಅಂತ ಹೇಳಿ ಇವತ್ತೇನು ಹೇಳಕತ್ತಿಲ್ಲ. ನಾಳಿನ ವಿಡಿಯೋದೊಳಗ ಅದನ್ನ ನಾನು ನಿಮ್ ಮುಂದೆ ಪ್ರಸ್ತುತ ಪಡಿಸ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದವರೆಗೆ ಕಾಯ್ತಾ ಇರಿ. ಹಾಗೆ ಹೋಗುವಾಗ ನಮ್ಮ ಚಾನಲ್ ಅನ್ನ ಲೈಕ್ ಮಾಡ್ರಿ, ನಮ್ಮ ವಿಡಿಯೋಗಳಿಗೆ ಲೈಕ್ ಕೊಡ್ರಿ, ಶೇರ್ ಮಾಡ್ರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಜೊತೆಗೆ ನಿಮ್ ಫ್ರೆಂಡ್ಸ್ಗೂ ಹೇಳ್ರಿ. ಇನ್ನೂ ಏನಾದ್ರು ಇದ್ರೊಳಗೆ ಚೇಂಜಸ್ ಆಗ್ಬೇಕಾಗಿತ್ತಪ್ಪ ಅಂತಾರೆ ಅದನ್ನ ಮಾಡ್ಕೊಳಕ್ ಹೇಳ್ರಿ, ಅದನ್ನು ಮಾಡ್ತೀವಿ. ಸೊ ಇದು ಏನಪ್ಪಾ, ಈ ಚಾರ್ಟ್ ನಿಮಗೆ ಏನಾದ್ರು ಬೇಕಾಗಿದ್ರೆ ನಾವು ನೀವೇನ್ ಮಾಡ್ರಿ, ಒಂದ್ ಕೆಲಸ ಮಾಡ್ರಿ, ನನ್ನ ಇದಕ್ಕೆ ಯಾವ್ದಪ್ಪ ಅಂತಾರೆ ಈ ಕಮೆಂಟ್ಗೆ ನಿಮ್ಮ ನಂಬರನ್ನ ಕಮೆಂಟ್, ನನ್ನ ಚಾನಲ್ಗೆ ನಿಮ್ಮ ನಂಬರನ್ನ ಕಮೆಂಟ್ ಮಾಡ್ರಿ. ನಿಮ್ಮ ನಂಬರ್ಗೆ ನಾ ಇದನ್ನ ವಾಟ್ಸಪ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ರಿಗೂ ಗುಡ್ ಬೈ. Hey, my friend.